ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೇಶದಲ್ಲಿ ಹೊಸ ಸರ್ಕಾರ ಬಂದಿದೆ. 79 ಮಿನಿಸ್ಟರ್ಗಳ ದೊಡ್ಡ ಮಂತ್ರಿಮಂಡಲ ಆಗಿದೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಈ ಹೊಸ ಮಂತ್ರಿ ಮಂಡಲದ ಚಿರ ಯುವಕರನ್ನ. ಬನ್ನಿ ನಾವೀಗ ಸ್ವಾಗತ ಮಾಡೋಣ. 73 ವರ್ಷದ ಎಲ್ಲರಿಗಿಂತ ಕಲರ್ಫುಲ್ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ. ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಜಡ್ಜ್ ಸ್ಮಿತಾ ಗುಪ್ತಾ ಅವರ ಅನುಮತಿ ಪಡಿತಾ ಇದ್ದೇನೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಈ ಸಭೆನ ಶುರು ಮಾಡೋದಕ್ಕೆ ಅನುಮತಿ ಕೊಡಲಾಗಿದೆ. ಈಗ ಮೊಕದ್ದಮೆ ಪ್ರಾರಂಭ ಆಗ್ತಾ ಇದೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಮೇಲಿರುವ ಆರೋಪವೆಂದರೆ ಆಡಳಿತದ ಮೇಲೆ ಇವರ ಅಪ್ರೋಚ್ ನಾನ್ ಸೀರಿಯಸ್ ಎಂಬುದು. ನಾನು ರಿಸರ್ಚ್ ಓದ್ಬೇಕಾದ್ರೆ ನನಗೆ ಗೊತ್ತಾಗಿದ್ದೇನೆಂದ್ರೆ, ನೀವು ಚಿಕ್ಕವರಿದ್ದಾಗ ಬಹಳ ತುಂಟರಾಗಿದ್ರಿ. ನೀವು 10ನೇ ಕ್ಲಾಸ್ನಲ್ಲಿದ್ದಾಗ ಸಿಗರೇಟ್ ಸೇದಿ ಸಿಕ್ಕಾಕೊಂಡು ವಾಲಿದ್ ಸಾಹೇಬ್ರ ಹತ್ರ ಒದೆ ತಿಂದಿದ್ರಿ. ನೋಡಿ, ನಮ್ಮ ಮನೆಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಏಟು ನನಗೆ ಬಿದ್ದಿದೆ. ಒಂದ್ಸಲ ಅವರು ನಾನು ಸಿಗರೇಟ್ ಹೊಡಿಯೋದನ್ನ ನೋಡ್ಬಿಟ್ರು. ನಾವು ಅನ್ಕೋತಿದ್ವಿ ಅವಾಗ ಸಿಗರೇಟ್ ಹೊಡೆದ್ರೆ ಏನೋ ದೊಡ್ಡವ್ರು ಅನ್ನಿಸ್ತೀವಿ ಅಂತ. ನಮ್ಮ ತಂದೆ ನೋಡಿದ್ರು, ಹೆಂಗೆ ಹೊಡೆದ್ರು ಅಂದರೆ ಇವತ್ತಿನವರೆಗೂ ನಾನು ಸಿಗರೇಟ್ ಮುಟ್ಟಿಲ್ಲ. ಮತ್ತು ನನ್ನ ತಪ್ಪುಗಳಿಗೋಸ್ಕರನೇ ಶಿಕ್ಷೆ ಸಿಕ್ಕಿದೆ. ಒಂದ್ಸಲ ನಾನು ಮೆಟ್ಲು ಇಳಿಬೇಕಾದ್ರೆ ನಮ್ಮ ಮನೆ ಕೆಲಸದವನಿದ್ದ ಕೆಳಗಡೆ. ನಾನು ಅವನಿಗೆ ಕೆಲ್ಸಕ್ಕೆ ಬಾರ್ದವನು ಅಂದ್ಬಿಟ್ಟೆ. ಮತ್ತು ನಮ್ಮ ತಂದೆ ಅಲ್ಲಿದ್ದರು, ಕೇಳಿಸ್ಕೊಂಡ್ಬಿಟ್ರು. ಬೈ ಮಿಸ್ಟೇಕ್ ಅವ್ನ ಟೋಪಿ ಕೆಳಗೆ ಬಿದ್ದುಬಿಡ್ತು ನನ್ನ ಕೈಯಿಂದ. 30 ರೂಪಾಯಿ ಸಂಬಳದ ಕೆಲಸದವನು ಅವನು. ನನ್ನ ತಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಕರ್ಟನ್ಗೆ ಹಾಕಿರೋ ರಾಡ್ ತಗೊಂಡ್ರು. ನನ್ನ ತಾಯಿನ ರೂಮಲ್ಲಿ ಲಾಕ್ ಹಾಕಿದ್ರು. ಯಾಕಂದ್ರೆ ತಾಯಿ ಹೃದಯ ತುಂಬ ಮೃದು ಅಲ್ವಾ. ಹೆಂಗ್ ಹೊಡೆದ್ರು ಅಂದರೆ ನಾನು ಹೇಳಕ್ಕಾಗಲ್ರಿ ಅದನ್ನ. ಹೊಡಿತಾ ನನ್ನ ಒಂದು 50 ಅಡಿ ದೂರ ಓಡಿಸಿದ್ರು. ನನ್ನ ಮೂಗಿಂದ ಬಾಯಿಂದ ಎಲ್ಲ ಕಡೆಯಿಂದ ರಕ್ತ ಬರ್ತಾ ಇತ್ತು. ಹಂಗೆ ಹೊಡಿತಾ ಎಳ್ಕೊಂಡು ಹೋಗಿ ಆ ಕೆಲಸದವನ್ ಕಾಲಿಗೆ ಬೀಳಿಸಿದ್ರು ನನ್ನ. ಮತ್ತೆ ಹೇಳಿದ್ರು, ಆ ಟೋಪಿ ಎತ್ಕೊಂಡು ಅವನ ತಲೆ ಮೇಲಿಡು ಅಂತ, ಮತ್ತೆ ಅವನ್ ಕ್ಷಮೆ ಕೇಳು ಅಂತ. ಮತ್ತೆ ಹೇಳಿದ್ರು, ಇವನು ನಿನ್ನ ಕೆಲಸದವನು, ಆದ್ರೆ ಇವನು ನಿನ್ನ ಬೈಗಳು ಕೇಳಕ್ಕಿಲ್ಲ ಇಲ್ಲಿ ಅಂತ. ಮತ್ ಆವತ್ತಿಂದ ಇವತ್ತಿನ ತನಕ ನಾನು ಯಾವತ್ತೂ ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ವ್ಯತ್ಯಾಸನೇ ಮಾಡಿಲ್ಲ. ನಾನು ದೇವರಿಗೆ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ನನ್ನ ತಂದೆ ತುಂಬಾ ಒಳ್ಳೆ ಬುದ್ಧಿ ಕಲಿಸಿದ್ರು. ಮತ್ತು ಇವ್ರು ಹೇಳ್ತಿರೋ ವಿಷಯಕ್ಕೆ ಬಂದ್ರೆ, ನನ್ನ ಶತ್ರುಗಳು ಯಾವತ್ತೂ ಈ ಪ್ರಪಗಂಡ ಮಾಡಿದ್ದಾರೆ. ಫಾರೂಕ್ ಅಬ್ದುಲ್ಲಾ ನಾನ್ ಸೀರಿಯಸ್ ಇದ್ದಾನೆ, ಫಾರೂಕ್ ಅಬ್ದುಲ್ಲಾ ಶಬಾನಾ ಆಜ್ಮಿನ ಮೋಟರ್ ಬೈಕ್ ಮೇಲೆ ಸುತ್ತಿಸ್ತಾ ಇದ್ದಾನೆ ಅಂತ. ಇದು ನೀವು ಕೇಳಿರ್ಬೋದು. ಅವನು ಈ ಆಕ್ಟ್ರೆಸ್ ಜೊತೆ ಮದ್ವೆ ಆದ, ಹಂಗ್ ಮಾಡ್ದ, ಹಿಂಗ್ ಮಾಡ್ದ, ಮಾಡ್ತಾನೇ ಮಾಡ್ತಾ ಇದ್ದಾರೆ. ಎಷ್ಟು ಆರೋಪಗಳು ಓರ್ಸ್ಬೋದು, ಅವರೆಲ್ಲ ಓರ್ಸ್ಬಿಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳ್ದೆ, ಗುಲಾಬಿ ಹೂವನ್ನ ಪ್ರಶಂಸೆ ಮಾಡ್ತಾನೆ ಮನುಷ್ಯ, ಗುಲಾಬಿ ಹೂವನ್ನ ಕಿತ್ತುಬಿಡ್ತಾನೆ ಅಂತ ಅರ್ಥ ಅಲ್ಲ. ಪ್ರಶಂಸೆನೂ ಮಾಡ್ಬೋದಲ್ವಾ. ಆದ್ರೆ ನನ್ನ ಶತ್ರುಗಳು ಎಷ್ಟಿದ್ರು ಅಂದ್ರೆ ಅವ್ರಿಗೆ ಬೇರೆ ಯಾವ ದಾರಿನೂ ಸಿಗ್ಲಿಲ್ಲ. ಎಷ್ಟು ಆರೋಪಗಳು ಓರ್ಸ್ಬೋದೋ ಅಷ್ಟೆಲ್ಲ ಓರಿಸ್ತಾನೆ ಇದ್ದಾರೆ ಇವತ್ತಿಗೂ. ನಾನ್ ಮಣ್ಣಲ್ಲಿ ಹೋಗೋವರೆಗೂ ಓರಿಸ್ತಾನೇ ಇರ್ತಾರೆ. ಯಾವತ್ ನಾನು ಸತ್ತೋಗ್ತೀನಲ್ವಾ ಅವಾಗ ಎಷ್ಟು ಪ್ರಶಂಸೆ ಮಾಡ್ತಾರೆ ಅಂದ್ರೆ ನಾನ್ ತೀರ್ಕೊಂಡು ಹೋದ್ಮೇಲೆ. ಸೊ ನಾನು ಅವ್ರಿಗೆ ಹೇಳ್ದೆ, ನೀವು ಯಾವತ್ತಾದ್ರೂ ನನಗೆ ಭಾರತ ರತ್ನ ಏನಾದ್ರೂ ಕೊಡಬೇಕು ಅನ್ಕೊಂಡಿದ್ರೆ ತೀರ್ಕೊಳ್ಳೋಕ್ಕಿಂತ ಮುಂಚೆ ಕೊಟ್ಬಿಡಿ, ತೀರ್ಕೊಂಡ್ಮೇಲೆ ಹೂನಾರ ಹಾಕಿ ಅಂತ. ಯಾಕಂದ್ರೆ ಅವಾಗಂತೂ ಗೊತ್ತಾಗಲ್ವಲ್ಲ ನೀವು ಕೊಟ್ರೋ ಇಲ್ವೋ ಅಂತ. ನಮ್ಮಲ್ಲಿ ತೀರ್ಕೊಂಡು ಹೋದ್ಮೇಲೆ ಕೊಡ್ತಾರೆ ಎಲ್ಲ. ಮತ್ತೆ ತೀರ್ಕೊಂಡು ಹೋದ್ಮೇಲೆ ಪ್ರಶಂಸೆ ಮಾಡ್ತಾರೆ. ಅವನು ಬದುಕಿದ್ದಷ್ಟು ದಿನ ಅವನ್ನ ಎಷ್ಟು ಕೆಳಗಿಳಿಸ್ಬೋದು, ಬೈಬೋದು, ಏನ್ ಮಾಡ್ಬೋದು ಎಲ್ಲ ನೀವು ನೋಡಿ. ರಜತ್, ನೀನ್ ಇನ್ನೂ ಬದುಕಿರ್ತೀಯ, ನಾನಂತೂ ಏಜ್ ಆಗಿದೆ, ನಾನು ಹೋಗ್ತೀನಿ. ಆದ್ರೆ ನೀನ್ ನೋಡ್ತಿರೋ, ನಾನು ಹೋದ್ಮೇಲೆ ಪ್ರಶಂಸೆಲೆ ಹೂನಾರನೇ ಕಟ್ಬಿಡ್ತಾರೆ. ಅವಾಗ ನೀನ್ ನೆನ್ಪಿಡು ಅವ್ರನ್ನೆಲ್ಲ. ಯಾರು ಎಲ್ಲ ನನ್ನ ಬಗ್ಗೆ ಹೇಳಿದಾರಲ್ಲ, ಅವ್ರ ಬಗ್ಗೆ ನೆನ್ಪಿಡ್ಬೇಕು ನೀನು. ನೋಡಿ, ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ನ ನಿಮ್ಗೆ ಕೊಡ್ತೀನಿ. ಇದು ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಗಿದೆ. ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಯಾರ ಫ್ಯಾನ್ ಲಿಸ್ಟ್ ಅಲ್ಲಿ ಇದ್ದಾರೆ ಅಂದ್ರೆ ಅವರ ಹೆಸರು ಮಲ್ಲಿಕಾ ಶರಾವತ್. ಏನಪ್ಪ ಇದು, ಎಷ್ಟು ಅದೃಷ್ಟವಂತಪ್ಪ ನಾನು. ಇಂತಿಂತ ಮಹಾನ್ ವ್ಯಕ್ತಿಗಳು ಫಾರೂಕ್ನ ಜೀವನದ ಪುಸ್ತಕದಲ್ಲಿ. ಇನ್ನೊಂದಿದೆ, ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರು ತಮ್ಮ ಮನಸ್ಸಿನ ಮಾತನ್ನ ಮಲ್ಲಿಕಾ ಅವರಿಗೆ ಹೇಳಿದ್ದಾರೆ. ಮತ್ತೆ ಹೆಚ್ಚು ಕಡಿಮೆ ಏನು ಯೋಚಿಸೋ ಅಗತ್ಯ ಇಲ್ಲ, ಅವರು ಮಲ್ಲಿಕಾ ಅವರ ಫ್ಯಾನ್ ಆಗಿದ್ದಾರೆ.
ಮತ್ತೆ ಅವರು ಮಲ್ಲಿಕಾ ಶರಾವತ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ. हजूर ये न थी मेरी किस्मत कि विसाल यार होता, अगर और जिंदा रहते तो यही इंतज़ार रहते. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಈ ವಯಸ್ಸಿನಲ್ಲೂ ನಿಮ್ಮ ಆಸಕ್ತಿ ಏನು ಅಂತ ಹೇಳಿದ್ರೆ, ಹತ್ರದಲ್ಲಿ ಯಾವ್ದಾದ್ರೂ ಡಿಸ್ಕೋ ತೆಕ್ಕಿದ್ರೆ, ಡಿಸ್ಕೋ ಆಗ್ತಾ ಇದ್ರೆ ಎಲ್ರಿಗಿಂತ ಮುಂಚೆ ನೀವೇ ಹೋಗಿ ಡ್ಯಾನ್ಸ್ ಮಾಡ್ತೀರಿ. ಒಂದ್ ವೇಳೆ ನಿಮ್ ಕ್ಯಾಮ್ರಾ ಇಲ್ಲ ಅನ್ಕೊಳ್ಳಿ, ನಾನು ಹೋಗ್ತೀನಿ first. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಿಮ್ಗೆ ಈ ವಯಸ್ಸಿನಲ್ಲೂ ಕೂಡ ಮತ್ತೊಂದು ಆಸಕ್ತಿ ಬಂದಿದೆ. ಅದೇನು ಅಂದ್ರೆ ಗಿಟಾರ್ ಕಲಿಯುವಂಥದ್ದು. ನಾನು ಅಂದ್ರೆ ಮುಂಚೆಯಿಂದ- ಸೈಫ್ ಅಲಿ ಖಾನ್ ನನ್ನ ಹತ್ರ ತುಂಬಾ ವರ್ಷದಿಂದ ಗಿಟಾರ್ ಇದೆ, 30-40 ವರ್ಷದಿಂದ ಇದೆ. ಮತ್ತೆ ಯಾವಾಗಾದ್ರೂ ಅವಕಾಶ ಸಿಕ್ಕಾಗ ಕೆಲವೊಂದು ಸಂದರ್ಭಗಳು ಬರುತ್ತೆ ಲೈಫಲ್ಲಿ, ಅಂದ್ರೆ ಮನುಷ್ಯ ಸ್ವಲ್ಪ ಕುಗ್ತಾನೆ. ಅಂಥ ಸಮಯದಲ್ಲಿ ನಾನು ಗಜಲ್ ಕೇಳ್ತೀನಿ, ಇಲ್ಲ ಅಂದ್ರೆ ನಾನು ನನ್ನ ಗಿಟಾರ್ ಬಾರಿಸ್ತೀನಿ. ಅದರಲ್ಲಿ ಏನ್ ತಪ್ಪಾಯ್ತಪ್ಪ? ಇದರಿಂದ ನನ್ನ ಮನಸ್ಸು ಆ ಕೆಟ್ಟ ಹಂತದಿಂದ ಆಚೆ ಬಂದು ನಾನು ಮತ್ತೆ ಸರಿ ಹೋಗ್ತೀನಿ ಅಂದ್ರೆ ಅದರಲ್ಲಿ ಏನ್ ತಪ್ಪು? ಅದರಲ್ಲಿ ಇದರಿಂದ ಯಾರಿಗ್ ತೊಂದ್ರೆ? ಒಂದ್ ವೇಳೆ ನಾನು ಗಿಟಾರ್ ಬಾರಿಸಿದ್ರೆ ಯಾರಿಗ್ ತೊಂದ್ರೆ? ನೋಡಿ, ಆ ನ್ಯೂಸ್ ಪೇಪರ್ನಲ್ಲಿ ಬರೀತಾರೆ ಹೇಗೆ ಸೈಫ್ ಅಲಿ ಖಾನ್ ಅವರು ಕರೀನಾಗೆ ಗಿಟಾರ್ ಹೇಳ್ಕೊಟ್ರು, ರಜತ್, ಹಾಗೆ ನಿಮ್ಮ ಕರೀನಾ ಅಲ್ಲ. ಯಾರು? ಅಲ್ಲ, ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಆ ದೊಡ್ಡ ದೇಶ ಅಮೇರಿಕ, ಆ ದೇಶದ ಪ್ರೆಸಿಡೆಂಟೇ ಅವನ್ ಸ್ಯಾಕ್ಸೋಫೋನ್ ನುಡಿಸ್ತಿದ್ದ. ಯಾರು? ಬಿಲ್ ಕ್ಲಿಂಟನ್. ಅವನಿಗಂತೂ ಎಲ್ಲರೂ ಪ್ರಶಂಸೆ ಮಾಡ್ತಾ ಇದ್ರು. ಫಾರೂಕ್ ಅಬ್ದುಲ್ಲಾ ಗಿಟಾರ್ ನುಡಿಸ್ಬಿಟ್ರೆ ಅಯ್ಯಯ್ಯೋ ದೇಶ ಮುಳುಗೋಯ್ತು. ಪುಣ್ಯ ನಾನಿನ್ನೂ ಸಿತಾರ್ ನುಡಿಸಿಲ್ಲ. ಒಂದ್ ಮಾತು ಹೇಳಿ, ನೀವು ಈ ವಯಸ್ಸಿನಲ್ಲಿ ಜಾಸ್ತಿ ರೊಮ್ಯಾಂಟಿಕ್ ಆಗಿದ್ದೀರಾ ಅಥವಾ ವಯಸ್ಸು ನಿಮಗಿಂತ ಜಾಸ್ತಿ ರೊಮ್ಯಾಂಟಿಕ್ ಆಗಿದೆ? ರಜತ್, ನಾನು ನಿಮ್ಗೊಂದು ವಿಷಯ ಹೇಳ, ವಯಸ್ಸಿಗೂ ರೊಮ್ಯಾನ್ಸಿಗೂ ಲಿಂಕೇ ಇಲ್ಲ. 100 ವರ್ಷ ವಯಸ್ಸಾದವನು ಕೂಡ ರೊಮ್ಯಾನ್ಸ್ ಮಾಡ್ಬೋದು. 100 ವರ್ಷ ಆದ್ರೆ ಏನಾಯ್ತು? ಕಾಣಿಸ್ಲಿಲ್ಲ ಅಂದ್ರೆ ಲೆನ್ಸ್ ಹಾಕ್ಸ್ಕೋತಾನಪ್ಪ. ಲೆನ್ಸ್ ಇಲ್ಲ ಅಂದ್ರೆ ಬೈನಾಕ್ಯುಲರ್ ತಗೋತಾನೆ. ಅದ್ರಲ್ಲಿ ಏನಿದೆ? जिंदगी जिंदा दिली का नाम है, मुर्दा दिल क्या खाक जिया करते हैं. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ಇವತ್ತಿನ ಇಂಟ್ರೆಸ್ಟಿಂಗ್ ಮೊಕದ್ದಮೆಯ ಮುಂದಿನ ಸುತ್ತು. ಸರ್, ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಮಲ್ಲಿ ಮತ್ತೆ ಅಮರ್ ಅಬ್ದುಲ್ಲಾನಲ್ಲಿ ಏನ್ ವ್ಯತ್ಯಾಸ ಇದೆ? ನನ್ನಲ್ಲ, ಮೊದಲನೇ ವ್ಯತ್ಯಾಸ ಏನಂದ್ರೆ ನಾನು 73, ಈಗ ಅವ್ರಿಗೆ 38. ತುಂಬಾ ದೊಡ್ಡ ವ್ಯತ್ಯಾಸ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಹೊಸ ಸರ್ಕಾರದ ಹೊಸ ಕ್ಯಾಬಿನೆಟ್ ಮಿನಿಸ್ಟರ್ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಮೇಲಿರುವ ಆರೋಪವೆಂದರೆ ಇವರು ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನು ಪ್ರಮೋಟ್ ಮಾಡುತ್ತಾರೆ ಎಂಬುದು. ಡಾಕ್ಟರ್ ಸಾಹೇಬ್ರೆ, ಈ ಸಮಯದಲ್ಲಿ 2 ಪರಿವಾರಗಳ ಹತ್ರ ಈ ದೇಶದಲ್ಲಿ ಅತಿ ಹೆಚ್ಚಿನ ಪವರ್ ಇದೆ. ಮೊದಲನೇದು ಕರುಣಾನಿಧಿ ಅವರ ಪರಿವಾರ. ಅವರು ಖುದ್ದು ಮುಖ್ಯಮಂತ್ರಿ ಮತ್ತೆ ಅವರ ಮಗ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಮತ್ತೆ ಅವರ ಸೋದರಳಿಯ, ಅವರ ಮೊಮ್ಮಗ, ಅವರು ಕೂಡ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಮತ್ತೆ ಎರಡನೇದು ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರ ಪರಿವಾರ. ನಿಮ್ಮ ಮಗ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೆ ನೀವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೀರಾ, ಮತ್ತೆ ನಿಮ್ಮ ಅಳಿಯ ಕೂಡ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಜೊತೆ ಮಂತ್ರಿಯಾಗಿದ್ದಾರೆ. ಇಲ್ಲಿ ವಿಷಯ ಏನು ಅಂದ್ರೆ, ಜನ ಎಲೆಕ್ಟ್ ಮಾಡಿ ತರೋದವ್ರನ್ನ, ಯಾರನ್ನು ತುರ್ಕೋಕ್ಕಾಗಲ್ವಲ್ಲ ಅವ್ರನ್ನ ನಾವು. ಒಬ್ಬ ಫಿಲ್ಮ್ ಆಕ್ಟರ್, ಅವನ ಮಗ ಫಿಲ್ಮ್ ಆಕ್ಟರ್ ಆಗ್ಬೋದು, ಮಗಳ ಆಕ್ಟ್ರೆಸ್ ಆಗ್ಬೋದು, ಅವಾಗ ನೀವೇನು ಅನ್ನಲ್ಲ. ಒಬ್ಬ ಇಂಡಸ್ಟ್ರಿಯಲಿಸ್ಟನ್ ಮಗನಿಗೆ ಇಂಡಸ್ಟ್ರಿ ಅಂದ್ರೆ ಏನಂತ ಗೊತ್ತಿರುತ್ತೆ, ಮಗಳಿದ್ರೆ ಅವಳಿಗೂ ಗೊತ್ತಿರುತ್ತೆ, ಇಬ್ರು ಇಂಡಸ್ಟ್ರಿಯಲಿಸ್ಟ್ ಆಗ್ತಾರೆ. ಆದ್ರೆ ಇಲ್ಲಿ ಎಲೆಕ್ಷನ್ ಗೆದ್ಬಿಟ್ಟು ಬರಬೇಕಾಗುತ್ತೆ, ನಾವು ತುರುಕಕ್ಕಾಗಲ್ಲ ಅವ್ರನ್ನ. ಇಲ್ಲಿ ಜನ ತರ್ತಾರೆ ಅವ್ರನ್ನ. ಜನ ಆಯ್ಕೆ ಮಾಡಿದ್ರೆ ಮಾತ್ರ ರಾಜಕಾರಣಿಗಳಾಗ್ಬೋದು ನಮ್ಮ ಮಕ್ಕಳು. ಯಾರು ಬೇರೆ ದಾರಿ ಇಲ್ಲ ನೋಡಿ, ಶೇಖ್ ಅಬ್ದುಲ್ಲಾ ಅವರು ಹೇಗೆ ನಿಮ್ಮನ್ನ ಕರ್ಕೊಂಡು ಬಂದ್ರು, ಅವರು ನಿಮ್ಮನ್ನ ಎಲೆಕ್ಟ್ ಮಾಡಿ ನಿಮ್ಮನ್ನ ಪಾರ್ಲಿಮೆಂಟ್ ಕರ್ಕೊಂಡು ಬಂದ್ರು. ಅದೇ ತರ ನೀವು ಉಮರ್ ಅವ್ರನ್ನ ಕರ್ಕೊಂಡು ಬಂದ್ರಿ, ಅವ್ರನ್ನ ಎಲೆಕ್ಟ್ ಮಾಡಿಸಿದ್ರಿ, ಮತ್ತೆ ಚೀಫ್ ಮಿನಿಸ್ಟರ್ ಕೂಡ ಆದ್ರು. ಆದ್ರೆ ನೋಡಿ, ಯಾರಿಗೆ ಗಾಡ್ ಫಾದರ್ ಇರೋದಿಲ್ವೋ ಅವ್ರೇನ್ ಮಾಡ್ಬೇಕಾಗತ್ತೆ? ಒಂದ್ ವಿಷಯ ಹೇಳ್ತೀನಿ ನಿಮಗೆ. ನಾನು ಪಾರ್ಲಿಮೆಂಟಲ್ಲಿ ಬಂದಿದ್ನಲ್ಲ SC, ನಾನು ಪಾಲಿಟಿಕ್ಸಲ್ಲಿ ಬಂದಾಗ ನಮ್ಮ ತಂದೆ ಹೇಳಿದ್ರು, ನೀನ್ ಹೋಗ್ಬೇಡ ಪಾಲಿಟಿಕ್ಸಲ್ಲಿ ಅಂತ. ನೀಟಾಗಿ ಹೇಳಿದ್ರು. ಇದು ಎಂಥ ಸಮುದ್ರ ಅಂದ್ರೆ ನೀನು ಒಂದ್ಸರಿ ಅದ್ರಲ್ಲಿ ಹೋದ್ರೆ ವಾಪಸ್ ಬರಕ್ಕೆ ಆಗೋದೇ ಇಲ್ಲ ಅಂತ. ಒಂದು ಇದು ಹೋದಂಗೆ ಈಜ್ಕೊಂಡು ಹೋಗ್ಬೇಕು, ಇಲ್ಲ ಎದುರು ನಿಂತು ಈಜ್ಬೇಕು ಅಂತ. ನಾನು ನನ್ನ ಮಗನಿಗೂ ಅದೇ ಹೇಳ್ದೆ. ನಾನು ಹೇಳ್ದೆ, ಮಗನೇ, ಇದೆಂಥ ಕ್ಷೇತ್ರ ಅಂದ್ರೆ ನಿನ್ನ ಕುಟುಂಬದ ಪ್ರಭಾವ ಇರಲ್ಲ, ಮಕ್ಕಳ ಬಗ್ಗೆ ಕಾಳಜಿ ಮಾಡೋಕ್ಕಾಗಲ್ಲ, ಹೆಂಡತಿ ಏನ್ ಮಾಡ್ತಿದ್ದಾಳೆ ಗೊತ್ತಾಗಲ್ಲ, ಮನೆ ಅಂತೂ ಬಿಡ್ಲೇಬೇಕಾಗುತ್ತೆ, 24 ಗಂಟೆ ಕೆಲಸ ಮಾಡಬೇಕಾಗುತ್ತೆ. ಇಲ್ಲ, ನಾನು ಮಾಡ್ತೀನಿ ಅಂದ ಅವನು. ನನಗಿದೇ ಇಷ್ಟ ಅಪ್ಪ ಅಂದ. ಏನ್ ಮಾಡ್ಲಿ ನಾನು?
ನಾನಂತೂ ಸಪೋರ್ಟ್ ಮಾಡಲ್ಲ ಅಂತ. ಆದ್ರೆ ಅವನು ತಾನೇ ಕೆಲಸ ಮಾಡಿ ತೋರಿಸ್ದ. ಅವನು ಮಿನಿಸ್ಟರ್ ಆಗಿದ್ದ, NDA ಆಳ್ವಿಕೆಯಲ್ಲಿದ್ದಾಗ ಮಿನಿಸ್ಟರ್ ಆಗಿದ್ದ. ನೀವು ಅವನ ರೆಕಾರ್ಡ್ಸ್ ನೋಡಿ ಬೇಕಾರೆ. ಅವನು ಕಾಮರ್ಸ್ ಮಿನಿಸ್ಟ್ರಿಯಲ್ಲಿರುವಾಗ, ಫಾರಿನ್ ಮಿನಿಸ್ಟ್ರಿಯಲ್ಲಿದ್ದಾಗ ಮಾಡಿದ್ದು. ಸೊ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಒಂದ್ ಜಾಗಕ್ಕೆ ಕರ್ಕೊಂಡೋಗ್ಬೋದು. ಅದಾದ್ಮೇಲೆ ಆ ವ್ಯಕ್ತಿ ಹೇಗ್ ಮುಂದುವರಿತಾನ ಆ ಕ್ಷೇತ್ರದಲ್ಲಿ, ಅದು ಅವನಿಗೆ ಬಿಟ್ಟು. ಆದ್ರೆ ಈ ಸಲ ಸ್ವಲ್ಪ ಜಾಸ್ತಿನೇ ಆಯ್ತು. 17 ಜನರ ಲಿಸ್ಟ್ ನನ್ನ ಹತ್ರ ಇದೆ. ಮೀರಾ ಕುಮಾರ್ ಅವರು ಜಗಜೀವನ್ ರಾಮ್ ಅವರ ಮಗ, ಸಲ್ಮಾನ್ ಖುರ್ಷಿದ್ ಅವರು ಫಾರ್ಮರ್ ರಾಜ್ಯಪಾಲ ಖುರ್ಷಿದ್ ಆಲಂ ಖಾನ್ ಅವರ ಮಗ, ದಯಾನಿಧಿ ಮಾರನ್ ಅವರು ಕರುಣಾನಿಧಿ ಅವರ ಅಳಿಯ, ಕುಮಾರಿ ಶೈಲಜಾ ಚೌಧರಿ ಅವರು ದಲ್ಬೀರ್ ಸಿಂಗ್ ಅವರ ಮಗಳು, GK ವಾಸನ್ GK ಮುಫ್ನಾರ್ ಅವರ ಮಗ, ಅಡಗಿರಿ ಕರುಣಾನಿಧಿ ಅವರ ಮಗ, ಅಜಯ್ ಮಾಕನ್ ಲಲಿತ್ ಮಾಕನ್ ಅವರ ಅಳಿಯ, ಜ್ಯೋತಿರಾವ್ ಸಿಂಧ್ಯಾ ಮಾಧವರಾವ್ ಸಿಂಧ್ಯಾ ಅವರ ಮಗ, ಜಿತಿನ್ ಪ್ರಸಾದ್ ಅವರ ಮಗ, ಪ್ರಣೀತ್ ಕೌರ್ ಫಾರ್ಮರ್ ಮಿನಿಸ್ಟರ್ ಅಮರಿಂದರ್ ಸಿಂಗ್ ಅವರ ವೈಫ್, ತುಷಾರ್ ಅವರು ಚೌಧರ್ ಅಮರ್ ಸಿಂಗ್ ಅವರ. ನೋಡಿ, ಈ ಲಿಸ್ಟು ಎಷ್ಟು ದೊಡ್ಡದಿದೆ ಅಂದ್ರೆ ಇದು ಮುಗಿಯೋದೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ತುಂಬಾ ಜನ ಇದ್ದಾರೆ. ಆದ್ರೆ ನೀವು ನನಗೊಂದು ವಿಷಯ ಹೇಳಿ, 500 ಚಿಲ್ಲರೆ ಜನ ನಿಮ್ಮ ಲೋಕಸಭೆಯಲ್ಲಿದ್ದಾರೆ, 200ಕ್ಕೂ ಹೆಚ್ಚು ರಾಜ್ಯಸಭೆಯಲ್ಲಿದ್ದಾರೆ. 70 ಜನ ಆಗೋದ್ರೆ ಏನ್ ದೊಡ್ಡ ಇದು ಅಂತ ನೀವು ಲಿಸ್ಟ್ ತೋರಿಸ್ತಾ ಇದ್ದೀರಾ, ಅವ್ರ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅಂತ. ಎಷ್ಟೋ ಜನ ಆರ್ಡಿನರಿ ಜನನೂ ಇದಾರಲ್ರಿ. ನೋಡಿ, ನಾನ್ ಹೇಳೋದೇನು ಅಂದ್ರೆ 543 ಎಂಪಿಗಳಿದ್ದಾರೆ. ಅದರಲ್ಲಿ 206 ಕಾಂಗ್ರೆಸ್ ಪಾರ್ಟಿಯವರು, ಅವರ ಮಿತ್ರ ಪಕ್ಷಗಳವರು. ಇವರೆಲ್ಲರನ್ನ ಸೇರ್ಸಿದ್ರೆ 17 ಜನರು ಎಂತವ್ರು ಸಿಗ್ತಾರೆ ಅಂದ್ರೆ ಇವರ ಫಾದರ್, ಗ್ರ್ಯಾಂಡ್ ಫಾದರ್ ಅಥವಾ ಮದರ್ ರಾಜಕೀಯದಲ್ಲಿದ್ದವರು. ನನಗೇನನ್ಸುತ್ತೆ ಅವ್ರ ಮೇಲೆ ದೇವ್ರ ಕೃಪೆ ಇದೆ. ಮೊದಲು ದೇವ್ರ ಕೃಪೆ ಇಲ್ಲ ಅಂದ್ರೆ ಭಗವಂತನ ಕೃಪೆನಾ ಅಥವಾ ತಂದೆ ತಾಯಿ ಕೃಪೆನಾ? ಇಲ್ಲ, ದೇವ್ರ ಕೃಪೆ ಬೇಕೇ ಬೇಕು. ಅಪ್ಪ ಅಮ್ಮಂದೆಲ್ಲ ಆಮೇಲೆ ಬರುತ್ತೆ, ಮೊದಲು ದೇವ್ರ ಕೃಪೆ ಇರ್ಬೇಕು ರಜತ್. ಮೇಲೆ ಕೂತನ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನಮ್ಮಲ್ಲಿ ಹೇಳ್ತಾರೆ ರಜತ್, ವೈಜು ಅಂತಶಾ ವಜಿಲ್ಲು ಮಂತಶಾ, ನಾನೇ ಗೌರವ ಕೊಡೋನು, ನಾನೇ ಅವಮಾನಗಳು ಕೊಡೋನು. ಅವನ್ ಯಾರಿಗೆ ಕೊಡ್ತಾನೋ ಅವನಿಂದ ಯಾರು ಕಸ್ಕೊಳಕ್ಕಾಗಲ್ಲ, ಅವನು ಯಾರಿಂದ ಕಸ್ಕೋತಾನೋ ಅವನಿಗೆ ಯಾರು ಕೊಡಕ್ಕಾಗಲ್ಲ. ನೋಡಿ, ಮೊದಲನೇ ಸಲ ನಾವು ಎಂತ ಸರ್ಕಾರ ನೋಡ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ತಂದೆ ಮತ್ತೆ ಮಗ ಮತ್ತೆ ಅತ್ತೆ ಮತ್ತೆ ಅಳಿಯ ಒಂದೇ ಸರ್ಕಾರದಲ್ಲಿರುವಂತದ್ದು ನೋಡ್ತಿದ್ದೀವಿ. ಇದಕ್ಕೂ ಮುಂಚೆ ಮಂತ್ರಿಮಂಡಲದಲ್ಲಿ ಇದೀವಿ. ಅಯ್ಯೋ, ಅವರು ಬೇರೆ ಭಾಗದಲ್ಲಿರ್ತಾರೆ, ನಾನು ಬೇರೆ ಭಾಗದಲ್ಲಿರ್ತೀನಿ. ಅವ್ರ ಕೆಲಸ ಬೇರೆ, ನನ್ನ ಕೆಲಸ ಬೇರೆ. ಜನರನ್ನ ಕೇಳೋಣ ಈ ಬಗ್ಗೆ ಅವರ ಮನಸ್ಸಲ್ಲಿ ಏನ್ ಪ್ರಶ್ನೆ ಇದೆ ಅಂತ. ಯಾರಿಗೆ ಪ್ರಶ್ನೆ ಕೇಳಬೇಕು ಕೇಳಿ. ಡಾಕ್ಟರ್ ಸಾಬ್, ನಿಮ್ಮ ಮಗ ಇದಾರಲ್ವಾ, ಅವರು ಅಮರ್ ಅಬ್ದುಲ್ಲಾ ಅವರು CM ಆಗಿದ್ದಾಗ ನೀವಾಗೊಂದು ಅದ್ಭುತವಾದ ಹಾಡು ಹೇಳಿದ್ರಿ. ನನ್ನ ಆಸೆ ಏನಂದ್ರೆ ನೀವಿಲ್ಲೂ ಕೂಡ ಒಂದ್ 4 ಲೈನ್ ಅದನ್ನ ಹಾಡ್ಬೋದಾ ಅಂತ ಅಷ್ಟೇ. ಇಲ್ಲ, ಆವತ್ತು ಅದು ಬೇರೆ ವಾತಾವರಣ ಇತ್ತು. ಅವರು ಫೋರ್ಸ್ ಮಾಡಿದ್ರು, ನಾನು ಹಾಡಾಡ್ಬಿಟ್ಟೆ. ನನ್ನ ಮಗ ನನಗಿಂತ ಇನ್ನೂ ತುಂಬ ಮುಂದುವರಿತಾನೆ ಅಂತ. ಇನ್ಶಾಲ್ಲ ನಾನು ಒಂದಿನ ಬರ್ತೀನಿ, ಮತ್ತೆ ಈ ಪ್ರೋಗ್ರಾಮ್ನಲ್ಲಿ ಪೂರ್ತಿ ಹಾಡಾಡ್ತೀನಿ ನಾನು. ಈ ಮಾತಲ್ಲಿ ಎಷ್ಟು ನಿಜಾಂಶ ಇದೆ ಡಾಕ್ಟರ್ ಸಾಹೇಬ್ರೆ? ಅವರು ಚೀಫ್ ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಇಷ್ಟಪಟ್ಟಿದ್ರೆ, ಆದ್ರೆ ರಾಹುಲ್ ಗಾಂಧಿ ಅವರು ವೀಟೋ ಮಾಡಿಬಿಟ್ರು. ಇಲ್ಲ, ಇದು ತಪ್ಪು. ಇಲ್ಲ, ತುಂಬಾ ತಪ್ಪು. ಖಂಡಿತ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇತ್ತು. ಆದ್ರೆ ಅವತ್ ರಾತ್ರಿ ನಾನು ಮಲಗಿದಾಗ ನನಗೇನ್ ಅನಿಸ್ತು ಅಂದ್ರೆ, ಈಗ ನನ್ನ ಕೆಲಸ ಅಲ್ಲ ಅದು, ನಾನೀಗ ಬೆಟ್ಟಗಳನ್ನೆಲ್ಲ ಹತ್ತಕ್ಕಾಗಲ್ಲ ಅಂತ. ನನ್ನಲ್ಲಿ ಆ ಶಕ್ತಿ ಇಲ್ಲ, 40 ವರ್ಷಗಳ ಮುಂಚೆ ಇರೋ ಶಕ್ತಿ. ಈಗ ಆ ಪದ್ಧತಿಯನ್ನ ಮುಂದುವರ್ಸೋದಕ್ಕೆ, ಜವಾಬ್ದಾರಿ ತಗೊಳ್ಳೋದಕ್ಕೆ ಒಬ್ಬ ಯುವಕನ ಅವಶ್ಯಕತೆ ಇದೆ. ಬೆಳಗ್ಗೆ ಎದ್ದ ಮೇಲೆ ಆ ವ್ಯಕ್ತಿ ಯಾರಂತ ನನಗೆ ಗೊತ್ತಾಯ್ತು. ನಾನು ನನ್ನ ಹೆಂಡತಿಗೆ ಹೇಳಿದೆ, ನಾನು ರಾತ್ರಿ ಮಲಗಕ್ಕಾಗ್ಲಿಲ್ಲ. ಅವಳು ನನಗೆ ಕೇಳಿದ್ಲು, ನೀನು ಯಾಕೆ ಮಲಗ್ತಾ ಇಲ್ಲ ಅಂತ. ನಾನು ಅಂದೆ, ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ. ನಾನು ಅವನಿಗೆ ಹೇಳಲಿಲ್ಲ ಕಾರಣ, ಯಾಕಂದ್ರೆ ನನ್ನ ಮನಸ್ಸಲ್ಲಿ ಒಂಥರ ಮನಸ್ಸು ವಿಚಲಿತ ಆಗ್ಬಿಟ್ಟಿತ್ತು ಅವತ್ತು. ಅಂದ್ರೆ ಜನರು ನನ್ನ ಮೇಲೆ ಇಟ್ಟಿರೋ ಅಪೇಕ್ಷೆಗಳನ್ನ ನಾನು ಪೂರ್ತಿಗೊಳಿಸಕ್ಕಾಗುತ್ತೋ ಇಲ್ವೋ ಅಂತ. ಮತ್ತೆ ಬೆಳಗ್ಗೆ 8 ಗಂಟೆಗೆ ನಾನು ನನ್ನ ಹೆಂಡತಿಗೆ ಹೇಳಿದೆ, ನಾನು CM ಆಗಲ್ಲ ಅಂತ. ಮತ್ತೆ 8:15 ನನ್ನ ಮಗ ಬಂದ. ನಾನು ಹೇಳಿದೆ, ನಾನು ಜವಾಬ್ದಾರಿ ನಿನಗೆ ಕೊಡಬೇಕು ಅಂತಿದ್ದೀನಿ ಅಂತ. ಜವಾಬ್ದಾರಿ ತಗೋತೀಯ ಅಂತ ಕೇಳಿದೆ. ಜನರಿಗೆ ಯಾವ ಇಂಪ್ರೆಷನ್ ಇದೆ ಅಂತಂದ್ರೆ, ನಿಮ್ಗೆ ಯಾವುದೋ ಫೋನ್ ಬಂತು, ನಿಮ್ಗೆ ಪ್ರೆಷರ್ ಬಿಲ್ಡ್ ಆಯ್ತು, ಒತ್ತಡ ಹೇರಿದ್ರು. ನಿಮಗೆ ಗೊತ್ತಲ್ಲ ರಜತ್, ಕತೆಗಳು ಹೆಂಗ್ ಕಟ್ತಾರೆ ಅಂತ. ಎಲ್ಲರೂ ತಮ್ಮ ತಮ್ಮ ಕೈಯಿಂದ, ಒಬ್ಬನು ಉಪ್ಪು ಹಾಕ್ತಾನೆ, ಒಬ್ಬನು ಖಾರ ಹಾಕ್ತಾನೆ, ಒಬ್ಬನು ಸಕ್ಕರೆ ಹಾಕ್ತಾನೆ, ಎಲ್ಲರೂ ಸೇರಿ ಒಂದು ಹಾಳು ಅಡಿಗೆ ತಯಾರು ಮಾಡ್ಬಿಡ್ತಾರೆ. ಅಲ್ಲಿ ಏನು ಇರೋದೇ ಇಲ್ಲ, ಸುಮ್ಮನೆ ಮಾಡ್ತಾ ಹೋಗ್ತಾರಲ್ಲ. ಎಲ್ಲ ಕೆಟ್ಟ ಚಟಗಳ ಜನರದು. ಎಷ್ಟು ನೀವು ದೊಡ್ಡ ಮಟ್ಟದಲ್ಲಿ ಇರ್ತೀರೋ ಅಂತವ್ರ ವಿರುದ್ಧ ಕತೆಗಳು ಜಾಸ್ತಿ. ಸರ್, ನನ್ ಪ್ರಶ್ನೆ ಏನಂದ್ರೆ, ನಿಮ್ಮಲ್ಲಿ ಮತ್ತೆ ಅಮರ್ ಅಬ್ದುಲ್ಲಾನಲ್ಲಿ ಏನ್ ವ್ಯತ್ಯಾಸ ಇದೆ? ನನ್ನಲ್ಲ? ಎಸ್ ಸರ್. ಮೊದಲನೇ ವ್ಯತ್ಯಾಸ ಏನಂದ್ರೆ, ನಾನು 73, ಈಗ ಅವ್ರಿಗೆ 38. ತುಂಬಾ ದೊಡ್ಡ ವ್ಯತ್ಯಾಸ ಅಲ್ವಾ? ಇನ್ನೊಂದು ವ್ಯತ್ಯಾಸ ಏನು ಅಂದ್ರೆ, ನಾನು ಗಾಲ್ಫ್ ಆಡ್ತೀನಿ, ಅವನು ಗಾಲ್ಫ್ ಆಡಲ್ಲ. ಅವನು ಜಾಸ್ತಿ ಡೆಸ್ಕ್ ಜಾಬ್ ಮಾಡ್ತಾನೆ. ಮತ್ತೆ 3ನೇ ವ್ಯತ್ಯಾಸ ಏನು ಅಂದ್ರೆ, ಅವನು ಯುವ ಜನತೆಯ ಹೃದಯದ ಬಡಿತಗಳನ್ನ ಕಂಡಿಡಿದಾನೆ. ನಾನು ಏಜ್ ಆದವರ ಹೃದಯ ಬಡಿತಗಳನ್ನ ಕಂಡಿಡಿದ್ದಾನೆ.
ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಹೊಸ ಕ್ಯಾಬಿನೆಟ್ ಮಿನಿಸ್ಟರ್ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮೊಕದ್ದಮೆಯ ಮುಂದಿನ ಸುತ್ತು ಮತ್ತೊಂದು ಬ್ರೇಕ್ನ ನಂತರ. ಡಾಕ್ಟರ್ ಸಾಹೇಬ್ರೆ, ನೀವು ಹೇಳ್ತಾ ಇದ್ರಿ ನೀವು ಅದರ ವಿರುದ್ಧವಾಗಿದ್ರಿ ಅಂತ. ಖಂಡಿತ ನೀವು ವಿರೋಧ ಪ್ರೊಟೆಸ್ಟ್ ಮಾಡಿದ್ರಿ. ಹೌದು. ಹಾಗಿದ್ರೆ ಯಾವ ಶಕ್ತಿಗಳು ಅಥವಾ ಯಾವ ವ್ಯಕ್ತಿಗಳು ನಿಮ್ಮ ಮೇಲೆ ಒತ್ತಡ ಹಾಕಿದ್ರು? ತುಂಬಾ ಅತಿ ಆಗೋಯ್ತು ಅದು. ನೀವು ಮರ್ತೋದ್ರೆ ಒಳ್ಳೇದು. ನೋಡಿ, ಜನಗಳಿಗೆ ತಿಳ್ಕೊಳ್ಳೋದಕ್ಕೆ ಇಷ್ಟ ಇದೆ, ನಿಮ್ಗೆ ತಿಳ್ಕೊಳ್ಳೋಕೆ ಇಷ್ಟ ಇದೆ ಅಲ್ವಾ? ಆಪ್ಕಿ ಅದಾಲತ್ನಲ್ಲಿ ಆರೋಪ ಮತ್ತೆ ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರು. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಮೇಲಿರುವ ಆರೋಪವೆಂದರೆ ಇವರು ಆತಂಕವಾದಿಗಳನ್ನು ಬಿಡುಗಡೆ ಮಾಡಲು ಜವಾಬ್ದಾರರು ಎಂಬುದು. ಡಾಕ್ಟರ್ ಸಾಹೇಬ್ರೆ, ಈ ಚುನಾವಣೆಯಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದು ಅಜರ್ ಮಸೂದನ್ನ ಜಸ್ವಂತ್ ಸಿಂಗ್ ಅವರು ಫ್ಲೈಟಲ್ಲಿ ಕರ್ಕೊಂಡೋಗಿ ಕಂದಹಾರಿಗೆ ಬಿಟ್ಟು ಬಂದಿತ್ತು. ಆದ್ರೆ ಇತಿಹಾಸವನ್ನ ನೋಡಿದಾಗ ಗೊತ್ತಾಗಿದ್ದೇನೆಂದ್ರೆ ಬಿಡಬೇಕಾಗಿತ್ತು ನೀವು, ಯಾಕಂದ್ರೆ ಮುಖ್ಯಮಂತ್ರಿ ನೀವು. ಖಂಡಿತ ನಿಜ ಇದು. ಆದ್ರೆ ನೀವೇನ್ ಮರ್ತೀರಿ ಅಂದ್ರೆ, ಅದಕ್ಕೆ ಮುಂಚೆನೂ ನನ್ನಿಂದ 5 ಜನನ ಬಿಡುಗಡೆ ಮಾಡಿಸಿದ್ರು. VP ಸಿಂಗ್ ಅವರು ಆವಾಗ ಆಳ್ವಿಕೆ ಮಾಡ್ತಾ ಇರುವಾಗ ಆ ಟೈಮ್ನಲ್ಲಿ. ಅಂದ್ರೆ ನಿಮ್ಗೋಸ್ಕರ ಯಾರಾದ್ರೂ ಬಿಡುಗಡೆ ಮಾಡಿದ್ದು ಅಂತ ಇಲ್ಲ, ಹೇಳ್ತೀರಾ? ಕೇಳಿಸ್ಕೊಳ್ಳಿ ಫಸ್ಟ್. ಆ 5 ಜನನ ಬಿಡ್ಸಕ್ ಬಂದ್ರು. ನಾನು ಅವಾಗ್ಲೂ ವಿರೋಧ ಮಾಡಿದ್ದೆ, ಬೇಡ ಬಿಡೋದು ಅಂತ. ಆದ್ರೆ ಅವ್ರು ಒಪ್ಲೇ ಇಲ್ಲ. ಅಲ್ಲಾ ಕೃಪೆಯಿಂದ ರೀಫ್ ಮೊಹಮ್ಮದ್ ಖಾನ್ ಬದುಕಿದಾನೆ. ಮತ್ತೆ ಆಮೇಲೆ ಪ್ರೆಸಿಡೆಂಟ್ ಯಾರಾದ್ರಲ್ಲ ಭಾರತಕ್ಕೆ, ಗುಜ್ರಾಲ್ ಅವರು ಬದುಕಿದ್ದಾರೆ. ಅವ್ರನ್ನ ಕೇಳ್ಬಿಡಿ ಒಂದ್ ಮಾತು, ನೀವು ಇದನ್ನೆಲ್ಲ ಹೇಳ್ತಾರೆ ಅವರು. ಮತ್ತೆ ಅದಾದ್ಮೇಲೆ ಇನ್ನೊಂದು ಸಂದರ್ಭ ಬಂದಾಗ ಅವರು ಮೌಲಾನಾ ಅವರು ಇವರಿಬ್ಬರನ್ನ ಬಿಟ್ಬಿಡಿ ಅಂತ ಹೇಳಿದ್ರು. ನಾನು ಜಸ್ವಂತ್ ಸಿಂಗ್ ಅವರಿಗೆ ಹೇಳಿದೆ, ಅಡ್ವಾಣಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಬಿಡಬೇಡಿ ಸರ್ ಅಂತ. ಇದು ಎಂಥ ಕೆಲಸ ಆಗ್ಬಿಡುತ್ತೆ ಅಂದರೆ, ಇದು ಪಶ್ಚಾತ್ತಾಪ ನಮ್ಗೆ ಹೆಂಗಾಗುತ್ತೆ ಅಂದರೆ ನಾವು ತುಂಬ ಬೆಲೆ ಕಟ್ಟಬೇಕಾಗುತ್ತೆ ಇದಕ್ಕೆ. ಆದರೆ ಒಂದು ಕಾರಣಕ್ಕೆ ನಾನು ಕ್ಷಮೆ ಕೇಳ್ತೀನಿ ಏನಾದರೂ ತಪ್ಪಾದರೆ. ಮೀಡಿಯಾ ಅವರು ಇಲ್ಲಿ ಎಷ್ಟು ಕೆಟ್ಟದ್ದು ಹಬ್ಬಿಸ್ಬಿಟ್ಟಿದ್ರು ಅಂದರೆ ಮೀಡಿಯಾ ಅವರು ಏನು ತೋರಿಸ್ತಾ ಇದ್ರು ಅಂದರೆ, ಅವಾಗ ವಾಜಪೇಯಿ ಅವರು ಮನೆ ಮುಂದೆ ತುಂಬಾ ಜನ ಮುಖರು ಬಿಟ್ಟಿದ್ದಾರೆ, ಬೀದಿಲೆಲ್ಲ ಮಲಗಿದ್ದಾರೆ, ನಮ್ಮ ಸಂಬಂಧಿಕರನ್ನೆಲ್ಲ ವಾಪಸ್ ತನ್ನಿ ಅಂತ. ಏನಾಗುತ್ತೋ ಅದನ್ನ ಮಾಡಿ. ಮತ್ತೆ ಮೀಡಿಯಾ ಇದನ್ನೆಲ್ಲ ಮತ್ತೆ ಮತ್ತೆ ತೋರಿಸಿ 24 ಗಂಟೆ ಅದೇ ಬೇಕು, ಏನು ಬೇಡ ಅನ್ನೋ ತರ ತೋರಿಸಿ ನಮ್ಮ ಸಂಬಂಧಿಕರನ್ನ ವಾಪಸ್ ತನ್ನಿ. ಅವಾಗ ಈ ಮೀಡಿಯಾ ಇಷ್ಟು ಹೈಪ್ ಮಾಡಿ ತೋರಿಸಿದ್ದಕ್ಕೆ ಇದನ್ನೆಲ್ಲ, ಅವಾಗ ಸರ್ಕಾರದ ಹತ್ರ ಬೇರೆ ದಾರಿನೇ ಇರಲಿಲ್ಲ. ಅವಾಗ ಇದನ್ನ ಅವಾಯ್ಡ್ ಮಾಡಕ್ ಆಗ್ಲಿಲ್ಲ. ಸೊ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಆದ್ರೆ ಅದು ತುಂಬಾ ದೊಡ್ಡ ತಪ್ಪು. ಒಂದ್ ವೇಳೆ ನಾವು ಅವಾಗ ಆ ಫ್ಲೈಟ್ನ ಮತ್ತೆ ಅದರಲ್ಲಿದ್ದ ಪ್ಯಾಸೆಂಜರ್ಸ್ನ ನಾವು ಸ್ಯಾಕ್ರಿಫೈಸ್ ಮಾಡಿದ್ರೆ, ನಾವು ತೋರಿಸ್ದಾಗಿರ್ತಿತ್ತು ಭಾರತ ದೇಶ ಆತಂಕವಾದವನ್ನ ಮುಗಿಸೋದಕ್ಕೆ ಏನ್ ಬೇಕಾದ್ರೂ ತ್ಯಾಗ ಮಾಡಕ್ ಸಿದ್ಧ ಇದೆ ಅಂತ. ನಾವದನ್ನ ಮಾಡಲಿಲ್ಲ. ಇದಕ್ಕೆ ಕಾರಣ ನನ್ನ ಪ್ರಕಾರ ಹಿಂದಿನ ಎಲೆಕ್ಷನ್ದು ಪ್ರಭಾವ ಇದೆಲ್ಲ. ಡಾಕ್ಟರ್ ಸಾಹೇಬ್ರೆ, ನೀವು ಹೇಳ್ತಾ ಇದ್ರಿ ನೀವು ಖಂಡಿತ ಇದರ ವಿರುದ್ಧವಾಗಿದ್ರಿ, ಖಂಡಿತ ನೀವು ವಿರೋಧ protest ಕೂಡ ಮಾಡಿದ್ರಿ. ಹೌದು. ಹಾಗಿದ್ರೆ ಯಾವ ಶಕ್ತಿಗಳು ಅಥವಾ ಯಾವ ಜನಗಳು ನಿಮ್ಮ ಮೇಲೆ ಒತ್ತಡವನ್ನ ಹೇರಿದ್ರು? ರಜತ್, ನಿನಗೆಲ್ಲ ಗೊತ್ತಿದೆ, ಇಲ್ಲಿರೋರ್ಗೆಲ್ಲ ಗೊತ್ತಿದೆ. ಯಾಕೆ ನನ್ನಿಂದ ಹೆಸರು ಬಾಯಿ ಬಿಡಿಸ್ಬೇಕಂತೀಯ? ತುಂಬಾ ಅತಿ ಆಗೋಯ್ತು ಅದು. ನೀವು ಮರ್ತೋದ್ರೆ ಒಳ್ಳೇದು. ಅದು ನೋಡಿ, ಜನಗಳಿಗೆ ತಿಳ್ಕೊಳ್ಳೋದಕ್ಕೆ ಇಷ್ಟ ಇದೆ, ನಿಮ್ಗೆ ಇಷ್ಟ ಇದೆ ಅಲ್ವಾ? ನೋಡಿ, ನಾನು ಕೇವಲ ಇವರ ಪರವಾಗಿ ನೋಡಿ, ನಿಮ್ಗೆ ಪ್ರಶ್ನೆ ಅವಾಗ ಕೇಳ್ತಾ ಇದ್ದೀನಿ. NDA ಸರ್ಕಾರ ನಡೀತಾ ಇತ್ತು. ಮತ್ತೆ NDA ಆಡಳಿತದಲ್ಲಿ ನಿಮ್ಗೆ ಅವಾಗ ಗೊತ್ತಿರ್ಬೋದು, ಹೋಮ್ ಮಿನಿಸ್ಟರ್ ಅವರು ನಮ್ಮ ಅಡ್ವಾಣಿಯವರಾಗಿದ್ರು. ಮತ್ತೆ ಜಸ್ವಂತ್ ಸಿಂಗ್ ಅವರು ಫಾರಿನ್ ಮಿನಿಸ್ಟರ್ ಆಗಿದ್ರು. ಮತ್ತೆ ಇವರು ಒಂದು ಕ್ಯಾಬಿನೆಟ್ ಮೀಟಿಂಗಿಗೆ ಕರೆದ್ರು. ಆ ಮೀಟಿಂಗಲ್ಲಿ ಎಲ್ಲರೂ ಇದ್ರು, ಎಲ್ಲ ಮಂತ್ರಿಗಳು ಇದ್ರು, ಪ್ರಧಾನಮಂತ್ರಿ ವಾಜಪೇಯಿ ಅವರು ಇದ್ರು ಅಲ್ಲಿ. ಅವರು ಅವಾಗ ನಿರ್ಧಾರ ಮಾಡಿದ್ದೇನು ಅಂದರೆ ಬಿಟ್ಬಿಡೋಣ ಅವ್ರನ್ನ ಅಂತ. ಆದರೆ ನಾನು 3 ಗಂಟೆಗಳ ಮುಂಚೆ ನಾನು ಹಠ ಮಾಡಿದ್ದೆ ಅವ್ರನ್ನ ಬಿಡಬಾರ್ದು ಅಂತ. ನಾನು ಫೋನ್ ಮಾಡಿ ಗವರ್ನರ್ ಸಾಬ್ ಸಕ್ಸೇನಾ ಅವರಿಗೆ ಮಾತಾಡಿದ್ದೆ. ಅವ್ರು ಇನ್ನೂ ಬದುಕಿದ್ದಾರೆ, ಪುಣ್ಯ. ಸಕ್ಸೇನಾ ಅವರೇ, ಇದು ತುಂಬ ತಪ್ಪಾಗುತ್ತೆ ಅಂತ. ನಾವೀ ಸ್ಯಾಕ್ರಿಫೈಸ್ ಮಾಡಲಿಲ್ಲ ಅಂದರೆ ಈ ದೇಶನ ನಾವು ಕಾಪಾಡಕ್ಕಾಗಲ್ಲ ಅಂತ. ಆದರೆ ನನ್ನ ಮಾತು ಕೇಳಲಿಲ್ಲ. ಮತ್ತೆ ನೋಡಿ, ಮೌಲಾನಾ ಮಸೂದ್ ಅಜರ್ ಅವರು ಇವತ್ತಿಗೂ ಪಾಕಿಸ್ತಾನದಲ್ಲಿ ಕೂತು ಭಾರತದ ವಿರುದ್ಧ ರಜತ್, ಬರೀ ಭಾರತ ದೇಶದ ವಿರುದ್ಧ ಅಲ್ಲ, ಆ ದೇಶನೂ ಹಾಳು ಮಾಡ್ತಿದ್ದಾನವನಲ್ಲಿ ಕೂತು. ಯಾರು ನಮಗೆ ಸಮಾಧಿಯನ್ನ ತೋಡಿದ್ರಲ್ಲ, ಅವ್ರು ಅದೇ ಸಮಾಧಿಯಲ್ಲಿ ಮುಚ್ಕೊಂಡು ಹೋಗ್ತಿದ್ದಾರೆ ಇವತ್ತು. ಆತಂಕವಾದ ಅವ್ರನ್ನೇ ನುಂಗ್ತಾ ಇದೆ ಇವತ್ತು ಪ್ರತಿ ಸಿಟಿಯಲ್ಲಿ ಎಲ್ರಿಗೂ ಹೇಳಲಾಗ್ತಿದೆ, ನೀವು ಮನೆಯಿಂದ ಆಚೆ ಬನ್ನಿ.
ಯಾಕಂದ್ರೆ ಹೊಡಿತಾರೆ, ಸಾಯಿಸ್ತಾರೆ ಅಂತ ಹೇಳ್ತಿದ್ದಾರೆ ತಾಲಿಬಾನ್ ಅವರು. ಪ್ರತಿದಿನ ನ್ಯೂಸ್ ಪೇಪರ್ನಲ್ಲಿ ನೋಡ್ತೀವಿ ತಾಲಿಬಾನ್ ಅವರು ಈಗ ಲಾಹೋರ್ನ ಬಿಟ್ಟು ಕರಾಚಿನ ಗುರಿ ಎಲ್ಲ ಮಾಡ್ಕೊಂಡಿದ್ದಾರೆ ಸಿಟೀಸ್ಗೂ ಅಂತ. ಹೇಳ್ತಿದ್ದಾರೆ, ಎಲ್ಲ ಊರಿನವ್ರಿಗೂ ಹೇಳ್ತಿದ್ದಾರೆ ಮನೆಯಿಂದ ಎಲ್ಲ ಜನರನ್ನ ಆಚೆ ತನ್ನಿ ಅಂತ, ನಾವು ಸಿಟೀಸ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ. ಯಾವ ಹುಲಿಯನ್ನ ಇವ್ರು ತಯಾರು ಮಾಡಿದ್ರೋ ಅದೇ ಹುಲಿ ಇವ್ರನ್ನ ತಿಂತಾ ಇದೆ ಇವತ್ತು. ಅದರ ಅಪಾಯ ಭಾರತಕ್ಕೂ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಅಯ್ಯೋ, ನೀವು ಹೀಗೆ ಅನ್ಕೋಬೇಡಿ, ಬರೀ ಭಾರತ ದೇಶ ಮಾತ್ರ ಇದ್ರ ರಿಸ್ಕಲ್ಲಿದೆ ಅಂತ. ಇಡೀ ವಿಶ್ವ ಟೆರರಿಸಂನ ಆತಂಕದಲ್ಲಿದೆ. ನಾವು ಯಾವತ್ತೂ ಇದನ್ನ ಒಂದು ಚಿಕ್ಕ ವಿಷಯ ಅಂತ ಪರಿಗಣಿಸಲೇಬಾರ್ದು. ಇದು ತುಂಬಾ ದೊಡ್ಡ ವಿಷಯ. ನಾವು ಈಗಲೇ ಇದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಜಗತ್ತಿನ ಪ್ರತಿ ದೇಶನೂ ನಾವು ಎಲ್ಲರೂ ಜೊತೆಲೇ ಇದ್ರ ವಿರುದ್ಧ ಹೋರಾಡಬೇಕು ಅಂತ ಹೇಳಲ್ಲ. ಆಮೇಲೆ ನಾವು ಯಾವತ್ತೂ ಇದನ್ನ ಹಿಡಿತದಲ್ಲಿ ಇಟ್ಕೊಳಕ್ಕಾಗಲ್ಲ. ಇದು ಇಡೀ ಜಗತ್ತಿನ ಯುದ್ಧ, ಬರೀ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಬರೀ ಭಾರತ ದೇಶದ ಸಮಸ್ಯೆ ಅನ್ಕೋಬಾರ್ದು ನಾವು, ಇಡೀ ವಿಶ್ವದ ಸಮಸ್ಯೆ ಇದು. ಒಂದ್ ವೇಳೆ ನಾವು ಈ ವಿಶ್ವನ ಕಾಪಾಡಬೇಕು ಅಂದ್ರೆ, ಒಂದ್ ವೇಳೆ ನಾವು ಜನರನ್ನ ಜೀವಂತವಾಗಿ ನೋಡ್ಬೇಕು ಅಂದ್ರೆ, ಇವ್ರು ಒಂದ್ ವೇಳೆ ಸ್ವತಂತ್ರವಾಗಿ ಬದುಕಬೇಕು ಅಂದ್ರೆ, ಇನ್ನೂ ಹುಟ್ಟದೇ ಇರೋ ಸಂತತಿ ಈ ಭೂಮಿ ಮೇಲೆ ಬದುಕಿ ಬಾಳ್ಬೇಕು ಅಂದ್ರೆ ನಾವು ಟೆರರಿಸಂನ ಅಂತ್ಯಗೊಳಿಸಲೇಬೇಕು. ನೋಡಿ, ಜನಗಳಿಗೆ ಅನ್ನಿಸ್ತಾ ಇದೆ ಡಾಕ್ಟರ್ ಸಾಹೇಬ್ರೆ, 26/11ಗೆ ಭಾರತದ ಮೇಲೆ ಅಟ್ಯಾಕ್ ಆಯ್ತಲ್ಲ, ಮುಂಬೈ ಮೇಲೆ ಅಟ್ಯಾಕ್ ಆಯ್ತಲ್ಲ, ಆ ಸಮಯದಲ್ಲಿ ನಾವು ನಮ್ಮ ಎಲ್ಲಾ ಶಕ್ತಿಯನ್ನ ಬಳಸ್ಕೊಂಡು ಪಾಕಿಸ್ತಾನದ ಟೆರರಿಸ್ಟ್ಗಳ ಕ್ಯಾಂಪ್ ಏನಿತ್ತಲ್ಲ ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡ್ಬೇಕಾಗಿತ್ತು. ನಾವು ಅವ್ರ ಮೇಲೆ ದಾಳಿ ಮಾಡ್ಬೇಕಿತ್ತು. ಇದೇ ಟೆರರಿಸ್ಟ್ಗಳ ಉದ್ದೇಶ. ಟೆರರಿಸ್ಟ್ಗಳ ಉದ್ದೇಶ ಏನಂದ್ರೆ ಇದು ದೊಡ್ಡದಾಗಬೇಕು ಸಮಸ್ಯೆ ಅಂತ. ಭಾರತ ದೇಶ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದಾಗ ಅವರೆಲ್ಲ ಭಾರತ ದೇಶದ ಸೈನ್ಯ ಜೊತೆ ಸೇರಿ ಮತ್ತೆ ಆ ಇಸ್ಲಾಮಿಕ್ ಫ್ರಂಟ್ ಅನ್ನೋದೇನಿದೆ ಅದನ್ನ ಮಾಡ್ಬೇಕು ಅಂತಿದ್ರು ಅವರು. ಅರ್ಥ ಆಯ್ತಾ? ನನಗೇನ್ ಅನ್ಸುತ್ತೆ, ಮನಮೋಹನ್ ಸಿಂಗ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಅವರು ದಾಳಿ ಮಾಡ್ಲಿಲ್ಲ, ಯಾಕಂದ್ರೆ ಒಂದು ಚಿಕ್ಕ ಆಡಳಿತ ಅವಾಗಿನ್ನೂ ಗೆಲುವನ್ನು ಕಂಡಿತ್ತು. ಜನರು ವೋಟ್ ಹಾಕಿ ಗೆಲ್ಸಿದ್ರು, ಅದನ್ನ ಸುರಕ್ಷಿತವಾಗಿ ಇಡ್ಬೇಕಾಗಿತ್ತು ನಾವು. ಇಲ್ಲಾಂದ್ರೆ ಅಲ್ಲಿ ಸೈನ್ಯದ ಆಡಳಿತ ಬಂದ್ಬಿಟ್ಟಿರೋದು. ನಾವು ಸೈನ್ಯದ ಆಡಳಿತನ ನಾವು ಮುಂಚೆನೆ ನೋಡಿದೀವಿ. ಅದಕ್ಕೆ ಅವರು ಅವಾಗ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಏನ್ ಕೆಲಸ ಮಾಡಿದ್ರಲ್ವಾ, ಅದನ್ನ ಇಡೀ ಜಗತ್ತೇ ಪ್ರಶಂಸೆ ಮಾಡಿದೆ. ಮತ್ತೆ ಈಗಂತೂ ಅಪಾಯ ಇನ್ನೂ ಹೆಚ್ಚಾಗಿದೆ, ಮತ್ತೆ ತಾಲಿಬಾನ್ ನಮ್ಮನೆ ಬಾಗ್ಲುವರೆಗೂ ತಲುಪಿದೆ. ಖಂಡಿತ. ಇನ್ನೊಂದು ವಿಷಯ ಹೇಳ್ತೀನಿ ನಾನು ನಿಮ್ಗೆ. ಇವತ್ತು ಇಡೀ ಜಗತ್ತು ಈ ಅಪಾಯವನ್ನ ನೋಡ್ತಾ ಇದೆ, ಮತ್ತೆ ಭಾರತ ದೇಶ ಜೊತೆಗೂಡಿದೆ ಈ ಅಪಾಯವನ್ನ ನಿಪ್ಟಾಯಿಸೋದಕ್ಕೆ. ಈ ಕೆಲ್ಸ ಆಗ್ತಾ ಇಲ್ಲ ಅಂತ ನೀವು ಅನ್ಕೋಬೇಡಿ. ಮತ್ತೆ ತುಂಬಾ ದೇಶಗಳು ಜೊತೆಗೂಡ್ತಾ ಇದೆ ಈ ಆತಂಕವಾದದ ವಿರುದ್ಧ ಹೋರಾಡೋದಕ್ಕೆ. ಡಾಕ್ಟರ್ ಸಾಹೇಬ್ರೆ, ಈ ಮುಂಚೆ ಕೇಳಿದಂತ ಪ್ರಶ್ನೆ ಬಗ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಅಜರ್ ಮಸೂದ್ ಅವರನ್ನ ಕಂದಹಾರ್ನಲ್ಲಿ ಬಿಟ್ಟು ಹೋಗಿದ್ರು. ಈ ಮಾತು ನಿಜನಾ? ಆ ಸಮಯದಲ್ಲಿ ಸಾಕಷ್ಟು ಫಾರಿನ್ ಹಣ, ಫಾರಿನ್ ಕರೆನ್ಸಿ ಆತಂಕವಾದಿಗಳ ಜೊತೆ ಆ ಫ್ಲೈಟ್ನಲ್ಲಿ ಹೋಗಿತ್ತಾ? ಆ ವಿಮಾನದ ಬಗ್ಗೆ ನನಗೆ ಅದೇನಾಯ್ತು ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೇನಂದ್ರೆ 3 ಆತಂಕವಾದಿಗಳು ಅದ್ರಲ್ಲಿ ಹೋದ್ರು. ದುಡ್ಡು ಹೋಯ್ತೋ ಇಲ್ವೋ ಅನ್ನೋದು ನೀವು ಅದನ್ನ ನಿಮ್ಮ ಆಪ್ಕೆ ಅದಾಲತ್ನಲ್ಲಿ ಅವ್ರ ಜೊತೆ ಯಾರು ಹೋಗಿದ್ರು ಆ ಫ್ಲೈಟಲ್ಲಿ ಅದರಲ್ಲಿ ಒಬ್ಬರನ್ನ ಕರೆದು ಕೂರಿಸ್ಬೇಕಾಗತ್ತೆ. ಯಾವಾಗ ರುಬಯ್ಯಾ ಸೈಯದ್ ಅವರ ಅಪಹರಣ ಆಯ್ತಲ್ಲ, ಆಗ ನೀವ್ ಹೇಳಿದ್ರೆ 5 ಜನ ಆತಂಕವಾದಿಗಳ ಬಿಡುಗಡೆಯಾಗಿತ್ತು. ಆ 5 ಆತಂಕವಾದಿಗಳನ್ನ ಬಿಡುಗಡೆ ಮಾಡೋದಿಕ್ಕೂ ಕೂಡ ಸ್ವಲ್ಪ ಆರ್ಮ್ ಟ್ವಿಸ್ಟಿಂಗ್ ಆಗಿತ್ತು, ಸ್ವಲ್ಪ ಪ್ರೆಷರ್ ಹಾಕಿದ್ರು. ಯಾರವರು? ಜನಗಳಿಗೆ ಗೊತ್ತಾಗ್ಬೇಕು. VP ಸಿಂಗ್ ಸರ್ಕಾರ ಆಗಿತ್ತು. ಅದರಲ್ಲಿ ಮುಫ್ತಿ ಸಾಹೇಬ್ರು ಹೋಮ್ ಮಿನಿಸ್ಟರ್ ಆಗಿದ್ರು. ಅದರಲ್ಲಿ ನಂದು ಒಂದೇ ಒಂದು ತಪ್ಪು, ನಾನು ಇವತ್ತಿಗೂ ಒಪ್ಕೋತೀನಿ. ಆ ಸಮಯದಲ್ಲಿ ನಾನು ನನ್ನ ರೆಸಿಗ್ನೇಷನ್ ಅವ್ರ ಕೈಯಲ್ಲಿ ಕೊಡ್ಬೇಕಾಗಿತ್ತು. ತಗೊಳ್ಳಿ ಇದನ್ನ, ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಮಾಡಿ ಅಂತ. ಆದ್ರೆ ಫಾರೂಕ್ ಅಬ್ದುಲ್ಲಾ ಇದರಲ್ಲಿ ಒಬ್ಬ ಭಾಗಿ ಆಗಿರಲ್ಲ ಅಂತ. ಅದೊಂದು ದೊಡ್ಡ ತಪ್ಪು ರಜತ್ ನಂದು. ನನಗ್ ತಿಳಿದಂಗೆ ಈ ಪಶ್ಚಾತ್ತಾಪ ನಾನು ಸಾಯೋ ತನಕ ಇರುತ್ತೆ ನನ್ನ ಜೊತೆ. ಆದ್ರೆ ಈ ತಪ್ಪನ್ನ ನೀವು 2 ಸಲ ಮಾಡಿದ್ರಿ. 2ನೇ ಸಲ ಕೂಡ ಮಾಡಿದೆ. ಆದ್ರೆ ನಾನು ಮೊದಲನೇ ಸಲ ಆ ತಪ್ಪು ಮಾಡಿರ್ಲಿಲ್ಲ ಅಂದ್ರೆ ನಾನು 2ನೇ ಸಲ ಆ ತಪ್ಪು ಮಾಡ್ತಿರ್ಲಿಲ್ಲ. ನೀವು ಅಂಥದ್ದನ್ನ ಏನ್ ಮಾಡ್ತೀರಿ? ನಮ್ಮ ಭಾರತದಲ್ಲಿ ಯಾವುದೇ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಜಮ್ಮು ಕಾಶ್ಮೀರದಲ್ಲಿ ಅಥವಾ ಬೇರೆ ಯಾವುದೇ ಪ್ರದೇಶದಲ್ಲಿ ಅವರನ್ನ ಆತಂಕವಾದಿಗಳನ್ನ ಬಿಡುಗಡೆ ಮಾಡುವಂತ ವಿಚಾರದಲ್ಲಿ ಅವರನ್ನ ಫೋರ್ಸ್ ಮಾಡಬಾರ್ದು. ನಮ್ಮ ಜನಗಳಿಗೆ ಅದು ಗೊತ್ತಾಗ. ನೋಡಿ, ನನಗ್ ತಿಳಿದ ಪ್ರಕಾರ ಭಾರತ ದೇಶದ ಆಡಳಿತ ಇವತ್ತೇನಿದೆ, ನನಗ್ ತಿಳಿದಂಗೆ ಇವ್ರು ಇದನ್ನೆಲ್ಲ ಮಾಡಕ್ಕಾಗಲ್ಲ. ಎಲ್ಲಿ ತನಕ ಭಾರತ ದೇಶದ ಪ್ರಜೆಗಳು ನೀವು ಇದನ್ನ ಮಾಡಕ್ಕಾಗಲ್ಲ ಅಂತ ಹೇಳೋ ತನಕ. ಒಂದ್ ನೆನ್ಪಿಡಿ, ಇದು ಆಟೋಕ್ರಾಟಿಕ್ ರೂಲ್ ಅಲ್ಲ, ಇದು ಡೆಮೋಕ್ರೆಸಿ. ಡೆಮೋಕ್ರೆಸಿಯಲ್ಲಿ ನಿಮಗೆ ಅಧಿಕಾರ ಇದೆ, ನಮಗಿರಲ್ಲ ಅಧಿಕಾರ. ಅಧಿಕಾರ ನಿಮ್ದಿರುತ್ತೆ. ನೀವು ಪ್ರಶ್ನೆ ಮಾಡಬಹುದು, ನೀವು ನಮ್ಮನ್ನ ಆರಿಸ್ತೀರಾ, ನೀವೇ ನಮ್ಮನ್ನ ಕಿತ್ತು ಬಿಸಾಕ್ಬೋದು. ಅದಕ್ಕೆ ಹೇಳ್ತೀನಿ, ಆ ಸಮಯದಲ್ಲಿ ಒಂದ್ ವೇಳೆ ಭಾರತದ ಪ್ರಜೆಗಳು ಎದ್ನಿಂತು ಇಲ್ಲ ಇವ್ರನ್ನ ಬಿಡಬಾರ್ದು ಅಂತ ಹೇಳಿದ್ರೆ ಯಾವ ನನ್ನ ಮಗನೂ ಅವ್ರನ್ನ ಬಿಡಕ್ ಸಾಧ್ಯ ಆಗ್ತಿರ್ಲಿಲ್ಲ ರೀ. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ಈಗ ಮುಂದೆ ಯಾವತ್ತಾದ್ರೂ ಇಂಥ ಸಂದರ್ಭ ಬಂದ್ರೆ, ಅಂದ್ರೆ ಭಾರತದ ಗೌರವ ಅದ್ರಲ್ಲಿ ಅಡಗಿದ್ರೆ, ಭಾರತ ದೇಶದ ಮುದುಕರು, ಯುವಕರು, ಮಕ್ಕಳು ಎಲ್ರೂ ಎದ್ ನಿಂತ್ಕೋಬೇಕು, ಮತ್ತೆ ಹೇಳ್ಬೇಕು ನಮಗಿದು ಆಕ್ಸೆಪ್ಟ್ ಇಲ್ಲ ಅಂತ, ಮತ್ತೆ ಆಡಳಿತಕ್ಕೆ ಹೇಳ್ಬೇಕು ಬಿಡಬೇಡಿ ಅಂತ.
ನೀವು ನೀವು ಹಿಂದೆ ಕೊಡಿ ಸರ್ದಾರ್ ಆ ಸಾಹೇಬ್ರೆ. ಮೈಕ್ ಹತ್ರ ಇಟ್ಕೊಳ್ಳಿ ಹಿಂಗೆ. ಹಾ ಡೆಫಿನೆಟ್ಲಿ. ಆ ಸರ್ದಾರ್ಜಿ ಕೊಡಿ ಸಾಹೇಬ್ರು ಮೊದ್ಲು. ಕೊಡಿ. वाहेगुरु जी दा खालसा ते वाहेगुरु जी दी फतेह. ಅದೇ ಇವಾಗ ಸರ್ ಉಗ್ರವಾದದ ಬಗ್ಗೆ ಏನ್ ಮಾತನಾಡಿತಾ ಇತ್ತು, ನೀವು ಹೇಳೋದು ಒಬ್ಬ ಕಾಮನ್ ಮ್ಯಾನ್ ಕೂಡ ಅದನ್ನ ವಿರೋಧ ಮಾಡಬೇಕು ಅಂತ ಹೇಳ್ತಿದ್ದೀರಾ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇನೆ. ಅವನು ಇವಾಗ ಅಲ್ಲಿವರೆಗೂ ತಲುಪೋದಕ್ಕೆ ಏನ್ ಮಾಡ್ಬೇಕು ಹೇಳಿ ನೀವೇನೆ? ಎಲ್ಲೋಗ್ ಸೇರೋದಕ್ಕೆ? ಅಂದ್ರೆ ಅವ್ರ ಮಾತುಗಳು ಆತಂಕವಾದಿಗಳನ್ನ ತಲುಪೋ ತರ ಹೇಗೆ ನೋಡಿ, ತಲುಪಕ್ಕಾಗುತ್ತೆ? ಸಾಮಾನ್ಯ ಮನುಷ್ಯ ಎಲ್ರೂ ಒಟ್ಟಾಗಿ ಸೇರಿದಾಗ ಅದೆಂತ ಧ್ವನಿ ಆಗ್ಬಿಡುತ್ತೆ ಅಂದ್ರೆ ನೀವು ಆಶ್ಚರ್ಯಗೊಳ್ತೀರಿ. ಒಬ್ಬ ಸಾಮಾನ್ಯ ಪ್ರಜೆ ಇಡೀ ದೇಶನ್ನೇ ನಡಗಿಸ್ಬೋದ್ರಿ. ಸಾಮಾನ್ಯ ಮನುಷ್ಯನ ಮೇಲೆ ನಾವೆಲ್ಲ ಡಿಪೆಂಡೆಂಟು. ಸಾಮಾನ್ಯ ಮನುಷ್ಯನ ಬಿಟ್ಟು ರಾಜಕಾರಣಿಗಳು ಏನಾದ್ರೂ ಆಗ್ಬೋದು ಅನ್ಕೋಬೇಡಿ ನೀವು. ಡಾಕ್ಟರ್ ಸಾಹೇಬ್ರೆ, ಸಾಮಾನ್ಯ ವ್ಯಕ್ತಿಯ ಡಿಪೆಂಡೆಂಟ್ ಚುನಾವಣೆಗೆ ಮಾತ್ರ ಇಲ್ಲ, ಸೀಮಿತ ಅದಾದ್ಮೇಲೆ ಆಗಿದೆ. ಹೇಳ್ತೀನಿ ಅದಾದ್ಮೇಲೆ ಇದೆ. ಯಾವ ರೀತಿನಲ್ಲಿ ತಲುಪ್ಸಕ್ಕಾಗತ್ತೆ? ನಾವೆಲ್ಲ ಒಂದ್ಗೂಡಿ ಏನ್ ಮಾಡಕ್ಕಾಗತ್ತೆ ಹೇಳಿ? ಅವ್ರನ್ನ ಹೇಗ್ ತಲುಪಕ್ಕಾಗತ್ತೆ? ಕೇಳಿಸ್ಕೊಳ್ಳಿ ಸರ್ದಾರ್ಜಿ, ಹೇಳ್ತೀನಿ ನಾನು. ತುಂಬಾ ವಿಧಾನಗಳಿವೆ. ಒಂದು ವಿಧಾನ, ಎಲ್ಲಾ ಸಾಮಾನ್ಯ ಜನರು ಒಟ್ಟಾಗ್ಬೇಕು, ಎಲ್ಲರೂ ಸೇರಿ ಒಂದ್ ರ್ಯಾಲಿ ಮಾಡ್ಬೇಕಪ್ಪ. ಎಲ್ಲರೂ ಆ ಮಿನಿಸ್ಟರ್ಗಳ ಮನೆ ತನಕ ಹೋಗ್ಬೇಕು, ಅವ್ರಿಗೆ ಹೇಳ್ಬೇಕು, ಅವ್ರನ್ನ ಕೇಳ್ಬೇಕು, ನೀವ್ ಹೆಂಗ್ ಬಿಟ್ರಿ ಆತಂಕವಾದಿಗಳನ್ನ ಅಂತ ಕೇಳ್ಬೇಕು. ನೀವೆಲ್ಲ ಹೋಗಿ ಜನರು ಅವ್ರ ಮನೆ ಮುಂದೆ ಹಿಂಗ್ ಮಲ್ಕೋತಾರಲ್ಲ, ಮೀಡಿಯಾದವ್ರು ಬರ್ತಾರ ನೋಡಿ. ಇವತ್ತು ಮೀಡಿಯಾ ತುಂಬಾ ಸ್ಟ್ರಾಂಗ್ ಇದೆ. ಇವತ್ತಿನ ಮೀಡಿಯಾ ಇದನ್ನ ಯಾವ ತರ ಪ್ರೊಜೆಕ್ಟ್ ಮಾಡ್ಬೋದು ಅಂದ್ರೆ ಕುರ್ಚಿಗಳೇ ಗಡಗಡ ನಡ್ಗೋಗುತ್ತೆ, ಮಿನಿಸ್ಟರ್ ಮನೆಗಳೇ ನಡ್ಗೋಗ್ತವೆ. ಮೀಡಿಯಾ ಕೈಯಲ್ಲಿ ಎಲ್ಲ ಇದೆ. ನೀವು ಮೀಡಿಯಾನ ಬಡದೆಬ್ಸ್ಬೇಕು ಮೊದಲು. ಸರ್, ನಾನು ನಿಮ್ಮನ್ನ ಏನ್ ಕೇಳಬೇಕು ಅಂದ್ರೆ, ನೀವು NDA ಗೌರ್ಮೆಂಟ್ ಇದ್ದಾಗ ವಾಜಪೇಯಿ ಸರ್ ಜೊತೆನೂ ಇದ್ರಿ, ಮತ್ತೆ ಮನಮೋಹನ್ ಸಿಂಗ್ ಅವ್ರ ಜೊತೆನೂ ಇದ್ರಿ. ಈ ಎರಡೂ ವ್ಯಕ್ತಿತ್ವಗಳ ಜೊತೆ ಇದ್ದವ್ರು ನೀವು. ಈ ಎರಡೂ ವ್ಯಕ್ತಿತ್ವಗಳ ಸ್ಪೆಷಲ್ ಅಂತರಂಗ ಏನಾದರೂ ನಮ್ಮ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀರಾ? ನೋಡಿ, ವಾಜಪೇಯಿ ಅವರು ಏನಿದಾರಲ್ಲ, ತುಂಬಾ ಒಳ್ಳೆ ನಾಯಕ ಅವರು. ನಮ್ಮಲ್ಲಿ ಎಷ್ಟೇ ವ್ಯತ್ಯಾಸಗಳಿರ್ಬಹುದು, ಆದ್ರೆ ನನಗ್ ತಿಳಿದಂಗೆ ಅವ್ರಿಗೆ ಭಾರತ ದೇಶದ ಮೇಲೆ ಇವತ್ತಿಗೂ ಅಷ್ಟೇ ಪ್ರೀತಿ ಇದೆ. ಆಗ್ಲೂ ಇತ್ತು, ಅವ್ರು ಬದುಕಿರೋ ತನಕ ಹಾಗೇ ಇರುತ್ತೆ. ಅಷ್ಟೇ ದೇಶ ಪ್ರೇಮ ಮನಮೋಹನ್ ಸಿಂಗ್ ಅವ್ರಿಗೂ ಇದೆ. ಮತ್ತೆ 23 ಪಾರ್ಟಿಗಳನ್ನ ಸಂಭಾಳಿಸೋದು ಸುಲಭದ ಕೆಲಸ ಅಲ್ಲ. ಮನಮೋಹನ್ ಸಿಂಗ್ ಅವ್ರದ್ದು ಹಿಂದಿನ ಸರ್ಕಾರನೂ ಅಲ್ಲ. ಅದರಲ್ಲಿ ಎಷ್ಟು ಪಾರ್ಟಿಗಳಿದ್ವು ಅಂದ್ರೆ ಅದನ್ನ ಸಂಭಾಳಿಸೋದು ಏನ್ ಸುಲಭದ ಕೆಲಸ ಅಲ್ಲ. ಆದ್ರೆ ಇಬ್ರು ಒಂದು ಸಾಧನೆ ಮಾಡಿ ತೋರಿಸಿದ್ರು. ಅಂದ್ರೆ ಒಂದ್ ವೇಳೆ ಮನುಷ್ಯರಲ್ಲಿ ಕಾಂಪಿಟಿಷನ್ ಅನ್ನೋದಿದ್ರೆ, ಜೊತೆಲಿ ವಿಷನ್ ಇದ್ರೆ, ಆಗ ಎಲ್ಲವೂ ಸಾಧನೆ ಅಂತ. ಮತ್ತೆ ವಾಜಪೇಯಿ ಅವ್ರದ್ದು ಎಲ್ಲಕ್ಕಿಂತ ಒಂದು ವಿಶೇಷತ್ವ ಇದೆ, ಎಲ್ರನ್ನೂ ಜೊತೆಗೂಡಿಸ್ಬೇಕಂತಿದ್ರು ಅವರು. ನನ್ನ ಆಶಯದ ಪ್ರಕಾರ ಇದೇ ಗುಣ ಮನಮೋಹನ್ ಸಿಂಗ್ ಅವ್ರದ್ದು ಇದೆ ಅಂತ ಅನ್ಕೋತೀನಿ. ಇವರಿಬ್ರು ದೇಶನ್ನ, ಇಡೀ ಭಾರತ ದೇಶದ ಜನರನ್ನ ಒಗ್ಗೂಡಿಸ್ಬೇಕಂತಾರೆ. ಇದು ಒಳ್ಳೆ ಯೋಚನೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನಿಂದ ವಾಪಸ್ ಬಂದ ನಂತರ ಡಾಕ್ಟರ್ ಅಬ್ದುಲ್ಲಾ ಅವರ ಮೇಲೆ ಆಪ್ಕೆ ಅದಾಲತ್ನ ಇವತ್ತಿನ ಮೊಕದ್ದಮೆಯ ಮತ್ತೊಂದು ಸುತ್ತು. ಮೊದಲಿಗೆ ನೀವು 2 ಕಡೆ ಎಲೆಕ್ಷನ್ಗೆ ನಿಂತಿದ್ರಿ, ಮತ್ತೆ 2 ಕಡೆ ಗೆದ್ರಿ. ಆನಂತರ ನೀವು ರಾಜ್ಯಸಭೆ ಎಲೆಕ್ಷನ್ಗೆ ನಿಂತ್ರಿ, ಅದನ್ನು ಕೂಡ ಗೆದ್ರಿ, ಅಲ್ಲೂ ನಿಮ್ಗೆ ಸಮಾಧಾನ ಆಗ್ಲಿಲ್ಲ. ಆನಂತರ ಲೋಕಸಭಾ ಎಲೆಕ್ಷನ್ಗೆ ನಿಂತ್ರಿ. ನೀವು ಎಲ್ಲಿರ್ಬೇಕು ಅಂತ ಅನ್ಕೋತೀರಿ? ಒಂದಿನ ಇದನ್ನು ಬಿಟ್ಬಿಡ್ತೀನಿ, ರಾಷ್ಟ್ರಪತಿ ಆಗ್ಬಿಡ್ತೀನಿ. ಅವಾಗ ನೀವು ಹೇಳ್ತೀರಿ, ನೋಡಿ ನೀವು ರಾಷ್ಟ್ರಪತಿ ಆಗ್ಬಿಟ್ಟ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಜನತೆಯ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರು. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಮೇಲಿರುವ ಆರೋಪವೆಂದರೆ ಇವರು ಓವರ್ ಆಂಬಿಷಿಯಸ್ ಎಂಬುದು. ಡಾಕ್ಟರ್ ಸಾಹೇಬ್ರೆ, ಯಾವಾಗ್ಲೂ ನೀವು ಏನಾದ್ರೂ ಮಾಡೋದಕ್ಕೆ ಇಷ್ಟಪಡ್ತೀರಿ, ಸಾಕಷ್ಟು ಆಂಬಿಷಿಯಸ್ ನೀವು. ಆದ್ರೆ ಈಗ ಗೊತ್ತಾಗಿದ್ದೇನು ಅಂತಂದ್ರೆ, ಇಷ್ಟು ದೊಡ್ಡ ವ್ಯಕ್ತಿಗೆ ಒಂದು ಚಿಕ್ಕ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಇದೇ ಅಲ್ವಾ ಕಷ್ಟ ರಜತ್? ಭಾರತ ದೇಶದ ಜನರಿಗೆ ಈ ಮಿನಿಸ್ಟ್ರಿ ಅಂದ್ರೆ ಏನು ಅಂತಾನೆ ಹೇಳಲಿಲ್ಲ ಯಾರು. ಯಾಕಂದ್ರೆ ಈ ಮಿನಿಸ್ಟ್ರಿ ಎಲ್ಲಕ್ಕಿಂತ ಮುಖ್ಯವಾದದ್ದು. ಯಾಕಂದ್ರೆ ಒಂದಿನ ಯಾವ ತರ ಬರುತ್ತೆ ಅಂದ್ರೆ, ನಮ್ಮ ಹತ್ರ ಇರೋ ರಿಸೋರ್ಸಸ್ ಎಲ್ಲ ಖಾಲಿ ಆಗೋಗುತ್ತೆ. ಪೆಟ್ರೋಲಿಯಂ ಇರಲಿ, ಕೋಲ್ ಇರಲಿ, ನಾವು ಯಾವ ಸೋರ್ಸಸ್ನ ಹುಡುಕ್ಬೇಕು ಅಂದ್ರೆ ಯಾವ ಮುಗಿದೋಗಲ್ವೋ ಅವನ್ನ. ಅದಕ್ಕೆ ಜಗತ್ತಿನಲ್ಲಿ ಅತ್ಯಂತ ಬೆಳೆದಿರೋಂಥ ದೇಶಗಳಲ್ಲಿ, ಅತ್ಯಂತ ಮುಂದುವರೆದ ದೇಶಗಳಲ್ಲಿ, ಚೈನಾದಲ್ಲಿನೂ ಪ್ರಾಮುಖ್ಯತೆ ಯಾವ ಎನರ್ಜಿಗೆ ನೀಡಲಾಗ್ತಿದೆ ಅಂದ್ರೆ ಕ್ಷೀಣಿಸದೇ ಇರೋ ಎನರ್ಜಿ ಮೇಲೆ. ಯಾಕಂದ್ರೆ ಅದೊಂದೇ ದಾರಿ ಉಳಿದಿದೆ ಇವಾಗ ನಾಳೆಯ ಪ್ರಪಂಚಕ್ಕೆ. ನೀವು ಬಜೆಟ್ ನೋಡಿ ಮಿನಿಸ್ಟ್ರೀಸ್ದು. ರಾಜಾ ಇದಾರಲ್ಲ, ಕಮ್ಯುನಿಕೇಷನ್ ಮಿನಿಸ್ಟರ್, ಅವರ ಮಿನಿಸ್ಟ್ರಿ ಬಜೆಟ್ ಬಂದು 65,000 ಕೋಟಿ. ಗುಲಾಂ ನಬಿ ಆಜಾದ್ ಹೆಲ್ತ್ ಮಿನಿಸ್ಟರ್ 18,500 ಕೋಟಿ ಅವರ ಮಿನಿಸ್ಟ್ರಿ ಬಜೆಟ್. JK ವಾಸನ್ ಶಿಪ್ಪಿಂಗ್ 24,000 ಕೋಟಿ ಅವರ ಬಜೆಟ್. ಪ್ರಫುಲ್ ಪಟೇಲ್ ಸಿವಿಲ್ ಏವಿಯೇಷನ್ 10,000 ಕೋಟಿ ಅವರ ಬಜೆಟ್. ಆದ್ರೆ ನಿಮ್ಮ ಮಿನಿಸ್ಟ್ರಿ ಬಜೆಟ್ ಬಂದು 1,268 ಕೋಟಿ ರೂಪಾಯಿ. ಯಾಕಂದ್ರೆ ಅದನ್ನೂ ಖರ್ಚು ಮಾಡಲಾಗಿಲ್ಲ.
ಒಂದ್ ವೇಳೆ ವ್ಯಕ್ತಿ ಖರ್ಚು ಮಾಡೋದಕ್ಕೆ ತಯಾರಿದ್ರೆ, ಕೆಲಸ ಮಾಡೋದಕ್ಕೆ ತಯಾರಿದ್ರೆ ಅದ್ರ ಬಜೆಟು ಹೆಚ್ಚಾಗ್ಬೋದು. ಬಜೆಟ್ ನಿಂತೋಗುತ್ತೆ ಅಂತ ಹೇಳಲ್ಲ ನಾನು. ಕೆಲಸ ಮಾಡಿರ್ಬೇಕು. ಆದ್ರೆ ಡಾಕ್ಟ್ರೆ, ನಿಮ್ಮಲ್ಲಿ ಎಷ್ಟು ಎನರ್ಜಿ ಇದೆ ಅದನ್ನ ನೋಡಿದಾಗ ನಮ್ಗೇನನ್ಸುತ್ತೆ ಅಂದ್ರೆ ನಿಮ್ಗೆ ಎಂತ ಡಿಪಾರ್ಟ್ಮೆಂಟ್ ಸಿಗ್ಬೇಕಿತ್ತು ಅಂತಂದ್ರೆ ಅದರಲ್ಲಿ ಎನರ್ಜಿ ಇರ್ಬೇಕಿತ್ತು, ಫಾರಿನ್ ಮಿನಿಸ್ಟ್ರಿ ಇರ್ಬೇಕಿತ್ತು, ಕಾಮರ್ಸ್ ಮಿನಿಸ್ಟ್ರಿ ಇದ್ದಿದ್ರೆ ನೀವು ಇನ್ನೂ ಹೆಚ್ಚು ಪರ್ಫಾರ್ಮ್ ಮಾಡ್ಬೋದು. ಇಲ್ಲ ರಜತ್, ಈ ಮಿನಿಸ್ಟ್ರಿ ಜನ ಅರ್ಥನೇ ಮಾಡ್ಕೊಂಡಿಲ್ಲ ಬಿಡಿ. ನನಗಿದ್ರಲ್ಲಿ ಪರ್ಫಾರ್ಮ್ ಮಾಡಕ್ ಬಿಡಿ. ಮುಂದೆ ಯಾವುದೋ ಪರ್ಫಾರ್ಮ್ ಮಾಡೋಂಥ ಮಿನಿಸ್ಟ್ರಿ ಬಂದ್ಬಿಡುತ್ತೆ ನನಗೆ. ಯಾಕೆ ಚಿಂತೆ ಮಾಡೋದು? ಇಲ್ಲಿ ಯಾವ ಗಾಡಿ ನಿಲ್ಲಲ್ಲ ರಜತ್. ನೋಡಿ, ನ್ಯೂಸ್ ಪೇಪರ್ನವರು ಪೇಪರ್ನಲ್ಲಿ ಬರೀತಾರೆ, ಈಗ ಗೋಬರ್ ಗ್ಯಾಸ್ನ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಪೇಪರ್ ಅವ್ರ ಹತ್ರ ಇದನ್ನೆಲ್ಲ ಬರೆಸೋ ಅಂತ ಉಪಕಾರಿಗಳು ತುಂಬಾ ಜನ ಇದ್ದಾರೆ ನನಗೆ. ನಾನು ಅವ್ರ ಹೆಸರು ತಗೊಳಕ್ ಇಷ್ಟಪಡಲ್ಲ ಅಷ್ಟೇ, ಸುಮ್ಮನೆ ಬರೆಸ್ತಾರೆ. ಈ ಗೋಬರ್ ಗ್ಯಾಸ್ ಕೂಡ ಎಂತ ಹಂತಕ್ಕೆ ಬಂದ್ಬಿಡುತ್ತೆ ಅಂದ್ರೆ ಒಂದಿನ ಇದೆಲ್ಲ ಮಾಯ ಆಗ್ಬಿಡುತ್ತೆ, ಕೋಲ್ ಕೂಡ ಮಾಯ ಆಗ್ಬಿಡುತ್ತೆ. ನಾವು ಗೋಬರ್ ಗ್ಯಾಸಿಂದ ಟ್ರೈನು ಬಸ್ಗಳು ಓಡಿಸ್ಬೇಕಾಗತ್ತೆ. ಅವಾಗ ಈ ಸೋಲಾರ್ ಎನರ್ಜಿಯಿಂದ ಅವಾಗ ಏರೋಪ್ಲೇನ್ ಹಾರ್ತವೆ. ಮತ್ತೆ ಪ್ರತಿ ನಮ್ಮ ಸಲ- ಮನೆಯಲ್ಲಿ ಕರೆಂಟ್ ಕೂಡ ಅದರಿಂದಾನೇ ಬರುತ್ತೆ ಒಂದಿನ. ಮತ್ತೆ ಪ್ರತಿ ಸಲ ಇದನ್ನೇ ಹೇಳ್ತಾರೆ, ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವ್ರಿಗೆ ಇಂಪಾರ್ಟೆನ್ಸ್ ಅನ್ನೇ ಕೊಟ್ಟಿಲ್ಲ, ಅವರ ಏನು ಸ್ಟೇಚರ್ ಇತ್ತಲ್ಲ ಅದಕ್ಕೆ ಯೋಗ್ಯವಾದಂತ ಮಿನಿಸ್ಟ್ರಿ ಕೊಟ್ಟಿಲ್ಲ. ರಜತ್ ಸಾಹೇಬ್ರೆ, ನನ್ನ ಪುಣ್ಯ ಅನ್ಕೋತೀನಿ ನನಗೆ ಈ ಮಿನಿಸ್ಟ್ರಿ ಸಿಕ್ಕಿದ್ದು. ಯಾಕಂದ್ರೆ ಇದನ್ನ ಯಾರೂ ತಗೊಳಕ್ ಇಷ್ಟಪಡಲ್ಲ ನನಗೆ ತಿಳಿದಂಗೆ. ನಾನೊಂದು ಚಾಲೆಂಜ್ ತಗೊಂಡಿದ್ದೀನಿ. ಇಲ್ಲಿ ಪರ್ಫಾರ್ಮ್ ಮಾಡ್ತೀನಿ, ಇಲ್ಲ ಹೊರಟೋಗ್ತೀನಿ. ನಾನೇನು ಈ ಕುರ್ಚಿ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋತೀನಿ, ನನ್ನ ಕಳಿಸ್ಬಿಡಿ ಅನ್ನೋನಲ್ಲ ಬಿಡಿ. ನಾನು ಕೈ ಮುಗಿದು ಹೊರಟೋಗ್ತೀನಿ ಪರ್ಫಾರ್ಮ್ ಮಾಡಿಲ್ಲ. ನಿಮ್ಮ ಆಸಕ್ತಿ ಯಾವ್ದ್ರಲ್ಲಿತ್ತು? ನಿಮ್ಮ ಆಸೆ ಇದ್ದದ್ದು ಇದೇ ಮಿನಿಸ್ಟ್ರಿನಲ್ಲ ಅಥವಾ ಬೇರೆ ಏನಾದ್ರೂ ಇತ್ತ? ನನ್ನ ಆಸಕ್ತಿ ಒಂದೇ ರಜತ್, ಈ ದೇಶದ ಸೇವೆ. ನನಗೆ ಬೇರೆ ಯಾವ ಆಸಕ್ತಿನೂ ಇಲ್ಲ. ನಾನೊಂದು ನ್ಯೂಸ್ ಪೇಪರ್ನಲ್ಲಿ ಓದಿದ್ದೆ, ನಿಮ್ಮ ಇಂಟರ್ವ್ಯೂನಲ್ಲಿ ನೀವು ಹೇಳ್ತೀರಿ ರಾಷ್ಟ್ರಪತಿ ಆಗೋದಕ್ಕೆ ಇಷ್ಟ ಇದೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋದಕ್ಕೆ ಇಷ್ಟ ಇದೆ ಅಂತ. ಟೆನ್ಷನ್ ಅಲ್ಲ, ನಾನು ಈ ಮಿನಿಸ್ಟ್ರಲ್ಲಿ ಏನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರೆ, ಅಲ್ಲ ಇಚ್ಛೆ ಇದ್ರೆ ನಾನು ಆ ಮಟ್ಟಕ್ಕೂ ಹೊರಟೋಗ್ತೀನಿ. ಖಂಡಿತ ನಮಗೂ ಆ ನಂಬಿಕೆ ಇದೆ. ಆದ್ರೆ ಕಳೆದ 6 ತಿಂಗಳ ನಿಮ್ಮ ಬ್ಯಾಕ್ಗ್ರೌಂಡ್ ಅನ್ನ ನೋಡಿದಾಗ ಮೊದಲಿಗೆ ನೀವು 2 ಕಡೆ ಎಲೆಕ್ಷನ್ಗೆ ನಿಂತಿದ್ರಿ, ಮತ್ತೆ 2 ಕಡೆ ಗೆದ್ರಿ. ಆನಂತರ ನೀವು ರಾಜ್ಯಸಭೆ ಎಲೆಕ್ಷನ್ಗೆ ನಿಂತ್ರಿ, ಅದನ್ ಕೂಡ ಗೆದ್ರಿ, ಅಲ್ಲೂ ನಿಮ್ಗೆ ಸಮಾಧಾನ ಆಗ್ಲಿಲ್ಲ. ಆನಂತರ ಲೋಕಸಭಾ ಎಲೆಕ್ಷನ್ಗೆ ನಿಂತ್ರಿ. ನೀವು ಎಲ್ಲಿರ್ಬೇಕು ಅಂತ ಅನ್ಕೋತೀರಿ? ನೋಡಿ, ನಾನು ನಿಮ್ಮ ಮುಂದೆ ಸಾಬೀತು ಪಡಿಸ್ಬಿಟ್ಟಿದ್ದೀನಿ ಆಗ್ಲೇ. ನಾನು ಎಲ್ಲ ಎಲೆಕ್ಷನ್ಸ್ ಅಲ್ಲಿ ಭಾಗವಹಿಸಬಹುದು ಅಂತ, ಮತ್ತೆ ಗೆಲ್ಬಹುದು ಅಂತ. ಆದ್ರೆ ಏನ್ ಆ ಎಲ್ಲ ಸೀಟ್ಗಳನ್ನ ನೀವು ಬಿಡ್ತಾ ಬರ್ತಾ ಇದ್ದೀರಿ. ಒಳ್ಳೇದಲ್ವಾ? ಮನುಷ್ಯ ಮುಂದುವರಿಬೇಕಲ್ಲ ರಜತ್. ಒಂದಿನ ಇದನ್ನು ಬಿಟ್ಬಿಡ್ತೀನಿ, ರಾಷ್ಟ್ರಪತಿ ಆಗ್ಬಿಡ್ತೀನಿ. ಅವಾಗ ನೀವ್ ಹೇಳ್ತೀರಿ, ನೋಡಿ ಇವನ್ ರಾಷ್ಟ್ರಪತಿ ಆಗ್ಬಿಟ್ಟ. ಅವಾಗ ನಾನು ಪಶ್ಚಾತ್ತಾಪ ಪಡ್ತೀನಿ. ಅವಾಗ ನಾನು ಈ ಪ್ರೋಗ್ರಾಮಿಗೆ ಬರಕ್ಕಾಗಲ್ಲ. ಆಗ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ರಾಷ್ಟ್ರಪತಿ ಭವನಕ್ಕೆ ಬರ್ತೇವೆ. ನಮ್ಮ ಶುಭಾಶಯಗಳು ನಿಮ್ ಜೊತೆ ಇರುತ್ತೆ. ಸರ್, ನಾನು ನನ್ ಕಡೆಯಿಂದ ಒಪ್ಕೋತೀನಿ, ನಾನು ತುಂಬಾ ಆಂಬಿಷಿಯಸ್ ಅಂತ. ಒಂದ್ ಲೇಡಿ ಆಂಬಿಷಿಯಸ್ ಆದ್ರೆ ಸರಿನಾ ಈಗಿನ ಭಾರತದಲ್ಲಿ? ಅವ್ರು ಹೇಳ್ತಾ ಇದಾರೆ, ನಾನು ತುಂಬಾನೇ ಆಂಬಿಷಿಯಸ್. ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಮಹಿಳೆ ಆಂಬಿಷಿಯಸ್ ಆಗಿರೋದು ಸರಿನಾ ಅಂತ ಕೇಳ್ತಿದ್ದಾರೆ. ನೋಡಿ, ನಾನ್ ನಿಮಗೊಂದ್ ಮಾತು ಹೇಳ್ತೀನಮ್ಮ. ಒಂದು ವೇಳೆ ನೀವು ಬರೀ ಕಾಯ್ತಾ ಇದ್ರೆ ಒಬ್ಬ ಗಂಡ್ಸು, ಅಂದ್ರೆ ಮಹಿಳೆ ಕಾಯ್ತಾ ಇದ್ರೆ ಒಬ್ಬ ಗಂಡ್ಸು ಅವಳಿಗೆ ಚಾನ್ಸ್ ಕೊಡ್ತಾನೆ ಮೇಲ್ ಬರಕ್ಕೆ ಅಂದ್ರೆ ಅವನು ಯಾವತ್ತೂ ಕೊಡಲ್ಲ. ಒಂದು ವೇಳೆ ಮಹಿಳೆ ಏನಾದ್ರೂ ಆಗ್ಬೇಕು ಅನ್ಕೊಂಡ್ರೆ ತಾನು ತನ್ನ ಸ್ವಇಚ್ಛೆಯಿಂದ ತನ್ನ ಅಧಿಕಾರನ್ನ ತಾನೇ ಪಡ್ಕೊಂಡು ಮುಂದುವರಿಬೇಕು. ಯಾರು ಧೈರ್ಯ ಮಾಡಲ್ವೋ ಅವ್ರು ಸಾಧನೆ ಮಾಡಲ್ಲ. हिम्मत मर्दा मदद खुदा. ಯಶಸ್ಸು ಸಿಗೋದು ನೀವು ಧೈರ್ಯ ಮಾಡಿದಾಗ ಮಾತ್ರ. ಇವತ್ತು ನಮ್ಮ ದೇಶದ ಮಹಿಳೆಯರು ಹಳೆ ಕಾಲದ ತರ ಇಲ್ಲ, 50 ವರ್ಷ ಮುಂಚೆ ಇದ್ದಾಗೆ. ಇವತ್ತು ಪ್ರತಿ ಮಹಿಳೆ ತನ್ನ ಅಧಿಕಾರ ತಿಳ್ಕೊಂಡಿದ್ದಾಳೆ, ತನ್ನ ಅಧಿಕಾರಗಳನ್ನ ತಗೊಳ್ಳೋದು ತಿಳ್ಕೊಂಡಿದ್ದಾಳೆ. ನೀವ್ ಈ ಪ್ರಶ್ನೆ ಕೇಳಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ನಾನು ಆ ದಿನಕ್ಕೆ ಕಾಯ್ತೀನಿ. ಆ ದಿನ ದೂರ ಇಲ್ಲ ಬಿಡಿ. ಮತ್ತೆ ಒಂದ್ಸಲ ಒಬ್ಬ ಮಹಿಳೆ ಭಾರತ ದೇಶದ ನಾಯಕಿ ಆಗ್ತಾಳೆ. ಮತ್ತೆ ಈ ಮಾತು ಕೂಡ ನಿಜಾನೇ. ಡಾಕ್ಟರ್ ಸಾಹೇಬ್ರ ಸಾಕಷ್ಟು ಜನ ಫ್ರೆಂಡ್ಸ್ ಮಹಿಳೆಯರೇ ಆಗಿದ್ದಾರೆ. ನೋಡಿ, ಅವನ್ಯಾ ಗಂಡಸ್ರಿ ಹೆಣ್ಮಕ್ಳಿಗೆ ಬೆಲೆ ಕೊಡದೇ ಇರೋನು, ಹೆಣ್ಮಕ್ಳಿಗೆ ಗೌರವ ಕೊಡದೇ ಇರೋನು, ಹೆಣ್ಮಕ್ಳಿಗೆ ಪ್ರೀತಿ ಕೊಡದೇ ಇರೋನು, ಅವನ್ಯಾ ಗಂಡಸ್ರಿ. ನೀವು ಖುದ್ದಾಗಿ ಹೇಳಿದ್ರಿ, ಉಮರ್ ಅಬ್ದುಲ್ಲಾ ಅವರು ಮುಖ್ಯಮಂತ್ರಿ ಆದಾಗ ನಾನಾಗ್ಬೇಕಿತ್ತು ಅಂತಂತ ಹೇಳಿದ್ರಿ. ಆಮೇಲೆ ನೀವು ರಜತ್ ಸರ್ ಕೇಳಲೇ ಇಲ್ಲ, ನೀವೇ ನಾನು ಮಂತ್ರಿ ಪದವಿನ ಬಿಟ್ಟು ರಾಷ್ಟ್ರಪತಿ ಆಗ್ತೀನಿ ಅಂತ ಹೇಳಿದ್ರಿ. ಹಾಗಾದ್ರೆ ನಿಮ್ಗೆ ಇವಾಗ ಒಪ್ಪಿಗೆ ಇಲ್ವಾ? ಆಪ್ಕಿ ಅದಾಲತ್ತಲ್ಲಿ ನಿಮ್ಮೇಲೆ ಹಾಕಿರೋ ಅಪವಾದ 100% ಸರಿ ಅಂತ? ನಾನು ಇವಾಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಲ್ಲಿ ಯಾವ್ದು ಆಂಬಿಷನ್ ಇಲ್ವಾ? ಅಲ್ಲ ಸರ್, ನೀವು ಅದು ಮನುಷ್ಯರೇ ಅಲ್ಲ, ನಿಮ್ಮಲ್ಲಿ ಆಂಬಿಷನ್ ಇಲ್ಲ ಅಂದ್ರೆ ಅವನ್ ಯಾವ ಮನುಷ್ಯ ರೀ? ನಾನ್ ಇಂಥ ಸಾಧನೆ ಮಾಡ್ಬೇಕನ್ನೋದಿರ್ಲಿಲ್ಲ. ಅಪವಾದ ಸರಿನಾ ಇಲ್ವಂತ ಹೇಳಿ. ಅಪವಾದ ಸರಿನಾ? ಆಪಾದನೆ ಬಿಡ್ರಿ, ನಾನೇನ್ 10 ಆಪಾದನೆಗಳನ್ನ ಸಂಭಾಳಿಸ್ತೀನಿ, ಆದ್ರೆ ಅದರಿಂದ ಶೇಕ್ ಆಗಲ್ಲ ನಾನು. ಯಾವ ಮನುಷ್ಯನಿಗೆ ಆಂಬಿಷನ್ ಇಲ್ವೋ ಆ ಮನುಷ್ಯ ಬದುಕಿದ್ದು ಸುಮ್ನೆ ವೇಸ್ಟ್.
ಭೂಮಿ ಮೇಲೆ ಭಾರ ನಿಮ್ಗೆಲ್ಲ ಸುಮ್ನೆ. ಏನನ್ಸುತ್ತೆ? ಡಾಕ್ಟರ್ ಸಾಹೇಬ್ರ ಅಂಬಿಷನ್ ಪೂರ್ತಿ ಆಗತ್ತೆ ಅನ್ಸುತ್ತಾ? ಏ, ಡಾಕ್ಟರ್ ಸಾಹೇಬ್ರು, ಪ್ರಭು ಆಶೀರ್ವಾದ ಮಾಡ್ಲಿ. ಡಾಕ್ಟರ್ ಅಬ್ದುಲ್ಲಾ ಅವರು ಭಾರತದ ರಾಷ್ಟ್ರಪತಿ ಆಗೋದು ನಿಮ್ಮಲ್ಲಿ ಯಾರಿಗಿಷ್ಟ ಇದೆಯೋ ಅವರಿಗೆ ಸಪೋರ್ಟ್ ಮಾಡೋರು ನೀವು ಕೈ ಎತ್ತಿ. ಡಾಕ್ಟರ್ ಸಾಹೇಬ್ರೆ ಇಲ್ಲಂತೂ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಶುಭಾಶಯಗಳು ಯಾವತ್ತೂ ನಿಮ್ಮ ಜೊತೆ ಇರುತ್ತೆ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಆರೋಪ ಹೊರಿಸಿದ್ದು ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸ್ಮಿತಾ ಗುಪ್ತಾ ಅವರ ತೀರ್ಪನ್ನ. मट्टी से खेलते हो बार बार किस लिए, टूटे हुए दिलों से है ये प्यार किस लिए. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಆರೋಪವನ್ನು ಹೊರಿಸಿದ್ದು ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ. ನಾವು ಕೇಳಿದ್ವಿ ಅವರ ಸಚಿವಾಲಯದ ಬಗ್ಗೆ, ಅವರನ್ನ ಕೇಳಿದ್ವಿ ಕಾಶ್ಮೀರ್ನ ಬಗ್ಗೆ ಮತ್ತೆ ಟೆರರಿಸಂನ ಬಗ್ಗೆ, ಮತ್ತೆ ನಾವು ಅವರನ್ನ ಕೇಳಿದ್ವಿ ಅವರು ಕೊಡುವಂತ ಹೇಳಿಕೆಗಳ ಬಗ್ಗೆ ಮತ್ತೆ ಅವರ ನಾನ್ ಸೀರಿಯಸ್ ಆಟಿಟ್ಯೂಡ್ನ ಬಗ್ಗೆ. ಡಾಕ್ಟರ್ ಅಬ್ದುಲ್ಲಾ ಅವರು ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದ ಉತ್ತರ ಕೊಟ್ಟಿದ್ದಾರೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜಿನ ತೀರ್ಪನ್ನ ಕೇಳೋದಕ್ಕೆ. ಫಾರೂಕ್ ಸರ್, ನೀವು ಇವತ್ತಿನ ಎಲ್ಲಾ ಪ್ರಶ್ನೆಗಳಿಗೂ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ. ನಿಮ್ಮ ಮೇಲಿದ್ದಂತಹ ಆರೋಪದಿಂದ ನೀವು ಮುಕ್ತರಾಗಿದ್ದೀರಾ. ಫಾರೂಕ್ ಸರ್, ನೀವು ನಿಮ್ಮನ್ನ ನ್ಯಾಷನಲಿಸ್ಟ್ ಅಂತಾನೆ ಪ್ರೂವ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಪ್ರಯತ್ನ ಜಮ್ಮು ಕಾಶ್ಮೀರನ್ನ ನಮ್ಮ ರಾಷ್ಟ್ರಕ್ಕೆ ಸೇರ್ಸೋವಂಥದ್ದಾಗಿದೆ. ನೀವು ಯಾವಾಗ ಮುಖ್ಯಮಂತ್ರಿಗಳಾಗಿದ್ರೋ ನಿಮ್ಮ ಆಡಳಿತದಲ್ಲಿ ಹಿನ್ನಡೆಗಳಿದ್ವು. ಆದ್ರೂ ನೀವು ನಿಮ್ಮ ರಾಜನೀತಿ ಮತ್ತು ಉದಾರತೆನ, ನಿಮ್ಮ ಶಿಷ್ಟಾಚಾರದಿಂದ ಆ ಎಲ್ಲಾ ಕೊರತೆಗಳನ್ನ ನೀವು ಗಮನಕ್ಕೆ ತೆಗೆದುಕೊಂಡ್ರಿ. ಈ ಸುದ್ದಿ ಇಂದಿನ ರಾಜಕೀಯದಲ್ಲಿ ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇರೋದ್ರಿಂದ ನಾ ಇದನ್ನ ಉಲ್ಲೇಖಿಸ್ತಾ ಇದ್ದೀನಿ. ಕಳೆದ ವರ್ಷ ಕಾಶ್ಮೀರದಲ್ಲಿ ಕೆಲವು ಬದಲಾವಣೆಗಳು ಕಂಡುಬಂದಿದೆ. ಪ್ರತ್ಯೇಕವಾಗಿ ಕೊನೆಗೊಂಡಿಲ್ಲ, ಆದ್ರೆ ಅದು ಕಡಿಮೆಯಾಗಿದೆ. ನಿಮ್ಮ ಮಗ ಒಮರ್ ಅಹ್ಮದ್ ಕಾಶ್ಮೀರದಲ್ಲಿ ಆಡಳಿತನ ಮಾಡುವಾಗ ಮತ್ತೆ ನೀವು ದೆಹಲಿನಲ್ಲಿ ಆಡಳಿತ ಮಾಡುವಾಗ ಕಾಶ್ಮೀರದಲ್ಲಿ ಸಂಪೂರ್ಣ ಶಾಂತಿಯನ್ನ ಸ್ಥಾಪಿಸ್ತೀರಾ ಅನ್ನೋ ಭರವಸೆನ ನಾವು ಇಟ್ಕೊಂಡಿದೀವಿ. ಮತ್ತೆ ನೀವು ಹಾಗೆ ನಡ್ಕೊಳ್ತೀರಾ ಅನ್ಕೋತೀವಿ. ನೀವು ಹೊರಡಕ್ಕೂ ಮುಂಚೆ ನಾವು ನಿಮ್ಗೊಂದು ಶಿಕ್ಷೆ ನೀಡ್ತೀವಿ. ನೀವು ಇಲ್ಲಿಂದ ಹೊರಡಕ್ಕೂ ಮುಂಚೆ ನೀವು ನಮಗೋಸ್ಕರ ಒಂದು ಹಾಡನ್ನ ಹಾಡಬೇಕು. ಜಡ್ಜ್ ಮೇಡಮ್ ಅವ್ರು ಹೇಳಿದ್ದಾರೆ, ಅದಕ್ಕೆ 2 ಲೈನ್ ಹಾಡ್ಬಿಡ್ತೀನಿ. मट्टी से खेलते हो बार बार किस लिए, मट्टी से खेलते हो बार बार किस लिए, टूटे हुए दिलों से है ये प्यार किस लिए, मट्टी से खेलते हो बार बार किस लिए. ಇದೇ ನಂಬಿಕೆ ಮತ್ತು ವಿಶ್ವಾಸದೊಂದಿಗೆ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರು ಇದೇ ತರ ಹಾಡ್ತಾ ಇರಲಿ, ಜನಗಳ ಮನಸ್ಸನ್ನ ಮನರಂಜಿಸ್ತಾ ಇರಲಿ, ಮತ್ತೆ ತಮ್ಮ ಮಿನಿಸ್ಟ್ರಿನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂದ್ರೆ ಅದರಿಂದ ಅವರಿಗೆ ಹೆಚ್ಚಿನ ಗೌರವ ಸಿಗುವಂತಾಗ್ಲಿ. ಇದೇ ನಂಬಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ನಿಮ್ಮನ್ನ ಭೇಟಿಯಾಗ್ತೇನೆ ಆಪ್ಕೆ ಅದಾಲತ್ನಲ್ಲಿ ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.